ಹಲ್ಲೆಲೂಯಾ, ಆಮೆನ್. ಸರಿ, ಗಮನಕ್ಕೊಚ್ಚಿ ಕೇಳಿರಿ ಪ್ರಿಯರೇ. ಆಗಲೇ ಪ್ರಾರಂಭದಲ್ಲಿ ನಾನು ಹೇಳಿದ ಪ್ರಕಾರ ಒಂದು ಥರ ಹೋರಾಟ ನಡೀತಾ ಇದೆ. ಒಂದು ಹೋರಾಟ. ಯಾಕಪ್ಪ ಇದು ನನ್ನ ವಿರುದ್ಧವಾಗಿ ಆಗ್ತಾ ಇದೆಯಲ್ಲ, ನಾನೇನು ಈ ರೀತಿ ಹೋರಾಟ ಬಂದಾಗ ನಾವು ಮೊದಲನೇದಾಗಿ ಏನು ಮಾಡ್ತೇವೆ, ನನ್ನಲ್ಲಿ ಏನು ತಪ್ಪಿದೆ, ನಾನೇನು ಪಾಪ ಮಾಡಿದ್ದೇನೋ, ನಾನೇನು ಮಾಡಿದೆ ಎಂಬುದಾಗಿ ಪರೀಕ್ಷಿಸ್ಕೊತೇವೆ. ಎಲ್ಲ ಸರಿ ಇದೆ, ಆದರೂ ಕೂಡ ಯಾಕೆ ಈ ರೀತಿ ಆಗ್ತಾ ಇದೆ ಅಂದರೆ, ಕರ್ತನ ಏನು ಹೇಳ್ತಿದ್ದಾನೆಂದರೆ, ವೈರಿಯು ನಮ್ಮ ವಿರುದ್ಧವಾಗಿ ಒಂದು ಹೋರಾಟ ಮಾಡ್ತಾ ಇದ್ದಾನೆ. ಈ ಹೋರಾಟದಲ್ಲಿ ನೀವು ನಾನು ಗೆಲ್ಲುವುದಕ್ಕಾಗಿ ಹೋರಾಟ ಮಾಡ್ತಾ ಇಲ್ಲ, ಗೆದ್ದಿದ್ದ ಸ್ಥಳದಿಂದ ನಿಂತುಕೊಂಡು ನಮ್ಮ ಜಯವನ್ನು ನಾವು ಪ್ರಚುರಪಡಿಸ್ತಾ ಇದ್ದೇವೆ. ನಮ್ಗೆ ಗೊತ್ತು ಈ ಯುದ್ಧದಲ್ಲಿ ನಾವು ಆಗಲೇ ಗೆದ್ದು ಬಿಟ್ಟಿದ್ದೇವೆ. ಯಾಕಂದ್ರೆ ನಮ್ಮ ಅಪ್ಪ ಗೆದ್ದಿದ್ದಾನಾಗಲೇ. ನಮ್ಮ ಅಪ್ಪ ಯೇಸು ಆಗಲೇ ಸೈತಾನನ್ನು ಸೋಲಿಸಿಬಿಟ್ಟು ಸೈತಾನ ಎಲ್ಲ ಶಕ್ತಿಯನ್ನು ಮುರಿದು ಆತನನ್ನು ನಮ್ಮ ಪಾದದ ಕೆಳಗೆ ಹಾಕಿದ್ದಾನೆ. ಆಮೇನ್. ಯಾರು ಸೈತಾನಿಗೆ ಅಂಜೋದು ಬೇಡ. ನಮ್ಮ ಸಭೆಯಲ್ಲಿ ಯಾವ ವಿಶ್ವಾಸಿಯು ಸೈತಾನ್ಗೆ ಅಂಜೋದು ಬೇಡ. ಒಬ್ಬ ಸೇವಕರು ಈ ರೀತಿ ಹೇಳಿದರು, ಈ ದಿನಗಳಲ್ಲಿ ಎಲ್ಲ ಜನರ ಮಾತು ಏನಾಗಿದೆ ಅಂದರೆ, ಸೈತಾನ್ ಏನು ಮಾಡ್ತಾನೋ, ಮುಂದೆ ಏನು ಮಾಡ್ತಾನೋ, ಯಾವ ಸರ್ಕಾರ ಮುಂದೆ ಏನು ಮಾಡ್ತಾನೋ ಎಂಬುದಾಗಿ ವಿಶ್ವಾಸಿಗಳ ಹೃದಯದಲ್ಲಿ ಕೂಡ ಭಯ ಉಕ್ತಾ ಇದೆ. ಆದರೆ ಆ ಸೇವಕರೇನೆಂದರೆ, ನೀವು ನಾನು ಭಯಪಡೋದು ಬೇಡ. ಯಾಕಂದರೆ ಸೈತಾನ್ ತಲೆ ಕೆರ್ಕೊತಾ ಇದ್ದಾನೆ. ಸಭೆ ಮುಂದೆ ಏನು ಮಾಡ್ಲಿಕ್ಕಿದೆಯೋ ಸೈತಾನ್ಗೆ ಚಿಂತೆ ಆಗ್ಬಿಟ್ಟೈತೆ. ಆದ್ದರಿಂದ ಅವನು ಚಿಂತೆ ಪಡಲಿ, ನಾವು ಚಿಂತೆ ಇಲ್ದಂಗೆ ಆತನ ಆರಾಧಿಸೋಣ. ಹಲ್ಲೆಲೂಯಾ. ಬೆಳಗಿನ ಜಾವೆಯಲ್ಲಿ ನನ್ನ ಒಂದು ಸಂದೇಶಕ್ಕೆ ಒಂದು ಶಿರೋನಾಮ ಅಥವಾ ಟೈಟಲ್ ಏನಂದರೆ, ಶತ್ರುಗಳ ವಿರುದ್ಧ ಹೋರಾಡಿ. ಶತ್ರುಗಳ ವಿರುದ್ಧ ಹೋರಾಡಿ. ನಿಮ್ಮನ್ನು ನನ್ನನ್ನು ಯೇಸಪ್ಪ ಹೋರಾಟಕ್ಕಾಗಿ ಕರೆದಿದ್ದಾನೆ. ಯಾಕೆ ಶತ್ರುಗೆ ನಾವಂದರೆ ಇಷ್ಟ ಇಲ್ಲ? ಯಾಕಂದರೆ ನಮ್ಮಲ್ಲೇನೋ ವಿಶೇಷತ್ವ ಇದೆ ಎಂಬುದಾಗೆಲ್ಲ. ನಾವು ಯೇಸಪ್ಪನ ಮಕ್ಕಳು, ಯೇಸುವಿನ ಮಕ್ಕಳಾಗಿದ್ದೇವೆ ನಾವು. ಯೇಸು ಸ್ವರ್ಗದಲ್ಲಿ ಹೆಂಗಿದಾರೋ ಹಂಗೆ ನೀವು ನಾನು ಭೂಮಿಯಲ್ಲಿದ್ದೀರಿ. ಕಮಾನ್, ಯಾರಾದರೂ ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ. ಸೈತಾನ್ ನಿಮ್ಮನ್ನು ನನ್ನನ್ನು ನೋಡುವಾಗ ಗಣೇಶ್ ಆತನಿಗೆ ಕಾಣಲ್ಲ, ಆತನಲ್ಲಿ ವೆಂಕಟೇಶ್ ಕಾಣಲ್ಲ, ಅಥವಾ ಆತನಲ್ಲಿ ಬಂದು ಶಾಂತು ಕಾಣಲ್ಲ. ಆತನಲ್ಲಿ ಕ್ರಿಸ್ತನು ಕಾಣ್ತಾನೆ. ಯಾಕಂದರೆ ಕ್ರಿಸ್ತನಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಾವು ಕ್ರಿಸ್ತನಲ್ಲಿ ಜೀವಿಸುತ್ತಾ ಬದುಕುತ್ತಾ ಕ್ರಿಸ್ತನಲ್ಲೇ ನಾವು ನಡೀತಾ ಇದ್ದೇವೆ. ಒಂದು ಆಮೇಲೆ ಹೇಳ್ಬೋದು. ಹಲ್ಲೆಲೂಯಾ. ಅದಕ್ಕೆ ನನ್ನನ್ನು ನೋಡಿದಾಗ ನಾನು ಕಾಣೋದಿಲ್ಲ, ಕ್ರಿಸ್ತನಲ್ಲಿ ನನ್ನನ್ನು ಆತನು ಕಾಣ್ತಾ ಇದ್ದಾನೆ. ಸರಿ, ಹಾಗಿದೆ ಎಂಬುದಾಗಿ ನಾವು ಸುಮ್ಮನೆ ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ನಮ್ಮ ವಿರುದ್ಧವಾಗಿ ಆತನು ಹೋರಾಟಕ್ಕೆ ಬರ್ತಾ ಇರುವಾಗ ಸಭೆಯಾಗಿ ನಮಗೆ ಒಂದು ಜವಾಬ್ದಾರಿ ದೇವರು ಕೊಟ್ಟಿದ್ದಾನೆ. ಅದೇನೆಂದರೆ, 2 ತಿಮೋತಿ 2ನೇ ಅಧ್ಯಾಯ 3-4 ವಚನಗಳನ್ನು ನಾವು ನೋಡಿಕೊಳ್ಳೋಣ. ಆದದರಿಂದ ನೀನು ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನಂತೆ ಶ್ರಮೆಯನ್ನು ಅನುಭವಿಸು. ಎಲ್ಲರೂ ಹೇಳ್ರಿ, ಶ್ರಮೆಯನ್ನು ಅನುಭವಿಸು. ಅನೇಕರು ಇವತ್ತು ಸುವಾರ್ತೆಯಲ್ಲಿ ಏನು ಹೇಳ್ತಾ ಇದ್ದಾರೆ, ದೇವರು ನಂಬಿಕೊಂಡ್ರೆ ಎಲ್ಲ ಸರಿಯಾಗ್ತದೆ. ಹೌದು, ಎಲ್ಲ ಕಷ್ಟದಿಂದ ದೇವರು ನಮ್ಮನ್ನು ಬಿಡಿಸ್ತಾನೆ. ಕಷ್ಟಗಳಿರ್ತದೆ, ಆದರೆ ಕಷ್ಟದ ಮಧ್ಯದಲ್ಲಿ ನಾನು ನೀನು ಜೀವಿಸುವಾಗ ನಮ್ಮ ಜೊತೆಯಲ್ಲಿ ಕ್ರಿಸ್ತನ್ ಕೂಡ ಇದ್ದಾನೆ. ಮುಂಚೆ ನಾವು ಒಬ್ಬರೇ ಇದ್ದೀವಿ ನಮ್ಮ ಕಷ್ಟದಲ್ಲಿ, ಈಗ ನಮ್ಮ ಕಷ್ಟದಲ್ಲಿ ಕ್ರಿಸ್ತನು ನಮ್ಮ ಜೊತೆಗೆ ಜೀವಿಸ್ತಾ ಇದ್ದಾನೆ. ಆಮೇನ್. ನಾನು ಹೇಳಿದೆ, ನಿಮ್ಮ ಗಮನ ನನ್ನ ಕಡೆ ಇರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನು ಹೇಳ್ತಾನೆ ನೋಡ್ರಿ ಪೌಲ್ ಇಲ್ಲಿ ಬಂದು, ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನಾಗಿ. ನೋಡ್ರಿ, ದೇವರಿಗೆ ನಮ್ಮ ಮೇಲೆ ನಂಬಿಕೆ ಇದೆ. ಮನುಷ್ಯರು ನಮ್ಮ ಬಗ್ಗೆ ಏನನ್ನ ಹೇಳಿ, ದೇವರು ಹೇಳ್ತಾನೆ, ನೀವು ನನ್ನ ಒಳ್ಳೆಯ ಸೈನಿಕ, ನೀನು ನನ್ನ ಒಳ್ಳೆಯ ಸೈನಿಕ. ಏನು ಸಂತೋಷ ಆಗ್ತಾಯಿಲ್ಲ ಎಲ್ಲರೂ ಹಿಂಗೆ? ಯಾರ ಮನೇಲಾದ್ರೂ ನಿನ್ನೆ ರಾತ್ರಿ ಕಳ್ತನ ಆಯ್ತಾ? ಇಷ್ಟು ದುಃಖದಲ್ಲಿದ್ದೀರಿ, 6 ಗಂಟೆ ಮುಖ ಇಟ್ಕೊಂಡು ಬೇಡ, ನಗುತ್ತಾ ಸಂತೋಷವಾಗಿರೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸಪ್ಪ ನಿಮ್ಮನ್ನು ನನ್ನನ್ನು ಒಳ್ಳೆಯ ಸೈನ್ಯಕ್ಕೆ ಅಂತ ಕರೀತಿದ್ದಾನೆ. ವಾವ್, ದೇವರ ಬಾಯಿಂದ ಒಳ್ಳೆಯವನಂದು ಎಣಿಸ್ಕೊಳ್ಳೋದು ಎಷ್ಟು ಒಳ್ಳೆಯದು, ಒಳ್ಳೆಯವ್ರಿಗೆ ಗೊತ್ತಾಗ್ತದೆ. ಆಮೇಲೆ ನೋಡ್ರಿ, ಒಳ್ಳೆಯ ಸೈನಿಕನಂತೆ ಶ್ರಮೆಗಳನ್ನು ಅನುಭವಿಸು. ಶ್ರಮೆಗಳು ಬರ್ತದೆ, ನಾವು ಅದನ್ನು ಅನುಭವಿಸ್ತೇವೆ. ಆದರೆ ಅನುಭವಿಸುವುದು ನಮ್ಮ ಸ್ವಂತ ಶಕ್ತಿಯಿಂದ ಅಲ್ಲ, ಆತನ ಶಕ್ತಿಯಿಂದ, ಆತನ ಬಲದಿಂದ. ನನ್ನ ವಿರುದ್ಧವಾಗಿ ಸೈತಾನ್ ಬಂದಾಗ ನಾನು ಹೋರಾಟ ಮಾಡೋದು ನನ್ನ ಶಕ್ತಿಯಿಂದ ಅಲ್ಲ, ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮುಖಾಂತರ ನಾನು ಎಲ್ಲವನ್ನು ಮಾಡುವೆನು. ಹಲ್ಲೆಲೂಯಾ.
ಏನಂತ ನೋಡ್ರಿ, ಆದರೆ ಯುದ್ಧಕ್ಕೆ ಹೋಗುವವನು ಈ ಜೀವನದ ವ್ಯವಹಾರದಲ್ಲಿ ಏನಂತೆ, ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಸೈನಿಕನಾಗಿ ಕರೆದಾತನನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾನೆ. ನನ್ನ ಕಡೆ ನೋಡಿ, ಬೈಬಲಲ್ಲಿ ಏನು ಬರೆಯಲ್ಪಟ್ಟಿದೆ, ನಮ್ಮನ್ನು ಬಂದು ಒಳ್ಳೆಯ ಸಿಪಾಯಿಗಳು, ಒಳ್ಳೆಯ ಯುದ್ಧ ವೀರನು, ಒಳ್ಳೆಯ ಸೈನ್ಯಕ್ಕೂ ಒಂದು ದೇವರು ಕರೆದು ಏನು ಹೇಳ್ತಾನೆ, ಒಳ್ಳೆಯ ಸೈನಿಕನಾಗಿ ನಾನು ನಿಮ್ಮನ್ನು ಕರೆದಿದ್ದೇನೆ. ಮತ್ತು ನಿಮ್ಮನ್ನು ನಾನು ಕರೆದಿದ್ದು ಯಾಕಂದರೆ ಸುಮ್ಮನೆ ಬಂದು ರವಿವಾರ ಏನೋ ಸ್ವಲ್ಪ ಕುರ್ಚಿಗಳನ್ನು ಬಿಸಿ ಮಾಡಿ ಒಂದು ಹಲ್ಲಲುಯ್ಯ ಆಮೇನ್ ಹೇಳಿ ಏನೋ ಕಾಣಿಕೆ ಹಾಕಿ ಹೋಗೋದಕ್ಕಲ್ಲ. ಒಂದು ಹೋರಾಟ ನಡೀತಾ ಇದೆ. ಆತ್ಮಗಳಿಗೋಸ್ಕರ ನಾವು ಇಲ್ಲಿ ಬರ್ತಾ ಇದ್ದೇವೆ. ಬರೀ ನಾನು ಆಶೀರ್ವಾದವಲ್ಲ, ದೇವರು ನನ್ನನ್ನು ರಕ್ಷಿಸಿರುವಾಗ ಲೋಕದ ರಕ್ಷಣೆ, ಬಳ್ಳಾರಿಯ ರಕ್ಷಣೆಯನ್ನು ದೇವರು ನಮ್ಮ ಮೇಲೆ ಇಟ್ಟಿದ್ದಾನೆ. ಅದು ನಮ್ಮ ಒಂದು ಋಣವಾಗಿದೆ. ಏನು ಹೇಳ್ತದ ನೋಡ್ರಿ, ಯುದ್ಧಕ್ಕೆ ಹೋಗುವವನು ಈ ಜೀವನದ ವ್ಯವಹಾರದಲ್ಲಿ ಸಿಕ್ಕಿಕೊಳ್ಳದೆ ತನ್ನನ್ನು ಕರೆದಾತನನ್ನು ಮೆಚ್ಚಿಸಲು ಆತನೇನು ಮಾಡ್ತಾನೆ, ಪ್ರಯಾಸ ಪಡುತ್ತಾನೆ. ಯುದ್ಧ ಮಾಡುವ ಸೈನಿಕನಿಗೆ ಒಂದೇ ಗುರಿ, ನನ್ನನ್ನು ಕರೆದ ಅಧಿಕಾರಿಯ ಮಾತನ್ನು ನಾನು ಕೇಳ್ತೇನೆ, ನನ್ನ ಅಧಿಕಾರಿಯಿಂದ ನಾನು ಮೆಚ್ಚುಗೆಯನ್ನು ಹೊಂದಬೇಕು. ಇವತ್ತು ಯಾರ ಮೆಚ್ಚುಗೆಗಾಗಿ ತವಕ ಪಡ್ತಾ ಇದ್ದೀರಿ? ದುಃಖಕರವಾದ ಸಂಗತಿ, ಮನುಷ್ಯರ ಕಡೆಯಿಂದ ಅನೇಕರು ಮೆಚ್ಚುಗೆಯನ್ನು ಬಯಸ್ತಾ ಇದ್ದಾರೆ. ಬೇಡ, ಮನುಷ್ಯರಿಗೋಸ್ಕರ ಜೀವಿಸಿದ್ದು ಸಾಕು, ಕರ್ತನಿಗೋಸ್ಕರ ಜೀವಿಸೋಣ. ಒಂದು ದಿನ ಕ್ರಿಸ್ತನು ಬಂದಾಗ ಸ್ವರ್ಗದಲ್ಲಿ ಆ ದಿನ ಎಲ್ಲರ ಮುಂದೆ ಹೇಳಬೇಕು, ಬಲೇ ನನ್ನ ಒಳ್ಳೆಯ ದಾಸನೇ. ಅದು ಒಂದೇ ನನಗೆ ಬೇಕು. ಮನುಷ್ಯರು ಇವತ್ತು ಒಳ್ಳೆಯದಾಗಿ ಮಾತಾಡ್ತಾರೆ, ನಾಳೆ ಕೆಟ್ಟದಾಗಿ ಮಾತಾಡ್ತಾರೆ. ದಿನಕರನ್ ಅಂಕಲ್ ಯಾವಾಗಲೂ ಹೇಳ್ತಾ ಇದ್ರು, ಮನುಷ್ಯರು ಯಾಕೆ ಮನುಷ್ಯರು ನಮ್ಮ ಬಗ್ಗೆ ಬಂದಾಗ ಅನೇಕರು ಬಂದು ಹೇಳ್ತಾರೆ, ಅಣ್ಣ ಅವಳು ಇಟ್ಲು ಮಾట్లాಡೋಣ ಅಟ್ಲು ಮಾట్లాಡೋಣ, ಅಳ್ಕೊಂತ ಕುಂದಿರ್ತಾರೆ. ಅಳೋದು ನಿಲ್ಲಿಸು. ಅಳೋದಾದರೆ ಒಂದೇ ಕಾರಣಕ್ಕೆ ಅಳಬೇಕು, ನಶಿಸೋಗ ಆತ್ಮಗಳಿಗಾಗಿ ನಾವು ಅಳ್ಬೇಕು, ಬೇರೆ ಯಾವುದಕ್ಕೆ ಅಳಬಾರ್ದು. ಅವ್ರು ಹೇಳಿದರು ಏನಂಬುದಾಗಿ, ದುಃಖ ಆಗ್ತಾ ಇದೆ. ಅವಾಗ ದಿನಕರನ್ ಅಂಕಲ್ ಏನಂದರೆ, ಯಾಕೆ ದುಃಖ ಆಗ್ತಾ ಇದೆ ಗೊತ್ತಾ, ಜನರು ನಿನ್ನನ್ನು ಮೆಚ್ಚಿಸಿದಾಗ, ಮೆಚ್ಚುಗೆಯಾಗಿ ಹೊಗಳಿದಾಗ ಆ ಮಹಿಮೆ ನಿನ್ನ ದೇವ್ರಿಗೆ ಕೊಟ್ಟಿಲ್ಲ ಹಿಂಗೆ ಅಂದ್ಕೊಂಡು, ಈಗ ಅವ್ರು ಬೈದಾಗ ಅದನ್ನು ನಿನ್ಗೆ ಹೊಂದಿಕೊಳ್ಳೋದು ಬೇಡ, ಅದನ್ನು ಏಸಪ್ಪ ಕೊಟ್ಟರೆ ಇದನ್ನು ಕೂಡ ಏಸಪ್ಪ ಕೊಡ್ಲಿಕ್ಕಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರನ್ನು ಮೆಚ್ಚಿಸಲು ನಾವು ಜೀವಿಸ್ತಾ ಇದ್ದೇವೆ? ನಮ್ಮ ಮೇಲೆ ನಂಬಿಕೆ ಇಟ್ಟು ಒಳ್ಳೆಯ ಸೈನಿಕನಂತೆ ಕರೆದಿದ್ದಾನೆ. ಇನ್ನೊಂದು ಭಾಷಾಂತರವಿದೆ. ಆ ಭಾಷಾಂತರದಲ್ಲಿ ನನಗಿದು ತುಂಬ ಚೆನ್ನಾಗಿದೆ ನೋಡ್ರಿ. ಏನು ಬರ್ದಿದೆ ಅಂದರೆ, ಏನಾಗ್ತಾಯಿದೆ ಅಂದರೆ, ಅಭಿಷಿಕ್ತನಾದ ಕರ್ತನಾದ ಯೇಸುವಿನ ವಿಜಯಶಾಲಿ ಸೈನಿಕನಂತೆ. ವಾವ್, ಇದು ಇನ್ನೊಂದು ಭಾಷಾಂತರ. ನಿಮ್ಮ ಹತ್ರ ಬೈಬಲ್ ಇಲ್ಲ, ನಾನು ಆರಿಸಿಕೊಂಡು ತಂದಿದ್ದೇನೆ. ಇಲ್ಲೇನು ಬರ್ದಿದೆ ಅಂದರೆ, ಅಭಿಷಿಕ್ತನಾದ ಕರ್ತನಾದ ಯೇಸುವಿನ ವಿಜಯಶಾಲಿ ಸೈನಿಕನಾಗಿ. ಮುಂದೆ ನಾವೇನು ನೋಡಿದ್ದೇವೆ? ಒಳ್ಳೆ ಸೈನಿಕನಾಗಿ. ಇಲ್ಲಿ ಏನಂತ ಹೇಳ್ತಿದ್ದೇನೆ? ವಿಜಯಶಾಲಿ. ಎಲ್ಲರೂ ಹೇಳ್ರಿ, ನಾನು. ನನ್ನ ಕಡೆ ನೋಡಿ ಗಟ್ಟಿಯಾಗಿ ಹೇಳ್ರಿ, ನಾನು ಒಳ್ಳೆ ಸೈನಿಕ, ವಿಜಯಶಾಲಿಯಾದ ಸೈನಿಕ ಎಂದು ಏಸಪ್ಪ ಕರೆದಿದ್ದಾನೆ. ಏಸಪ್ಪ ನಮ್ಮನ್ನು ಹಂಗೆ ಕರೆದಿದ್ದಾನೆ. ಏನು ಬರ್ದಿದೆ ನೋಡ್ರಿ, ಎಲ್ಲ ರೀತಿಯ ದುಷ್ಟತನವನ್ನು ನಾವು ಜಯಿಸಬೇಕಂತೆ. ದುಷ್ಟತನ ಇದೆ, ಅದನ್ನು ಜಯಿಸಲು ನಿಮ್ಮನ್ನು ನನ್ನನ್ನು ತನ್ನ ವಿಜಯಶಾಲಿ ಸೈನಿಕರನ್ನಾಗಿ ಮಾಡಿ ಏಸಪ್ಪ ಇಟ್ಟಿದ್ದಾನೆ. ಅದನ್ನು ಏಸಪ್ಪ ಜಯಿಸೋದಿಲ್ಲ, ಆಗಲೇ ಜಯಿಸ್ಬಿಟ್ಬಿಟ್ಟಿದ್ದಾನೆ. ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾನೆ. ನೀವು ನಾನು ಹೋಗಿ ಅದನ್ನು ಜಯಿಸಬೇಕು. ನೀವು ನಾನು ಬೆಳ್ಳಾರಿಯಲ್ಲಿರುವಂಥ ದೆವ್ವಗಳನ್ನು ಓಡಿಸಬೇಕು. ನಿಮ್ಮ ಮನೆ ಪಕ್ಕದಲ್ಲಿರುವ ದೆವ್ವಗಳನ್ನು ಓಡಿಸಲಿಕ್ಕೆ ಏಸಪ್ಪ ಸ್ವರ್ಗ ಬಿಟ್ಟು ಇಳಿದು ಬರೋದಿಲ್ಲ, ಆಗಲೇ ಬಂದು ತನ್ನ ಸಭೆಗೆ ಅಧಿಕಾರ ಕೊಟ್ಟಿದ್ದಾನೆ. ನೀವು ನಾನು ಅದನ್ನು ಮಾಡಬೇಕು, ಇಲ್ಲಾಂದರೆ ಅದು ಹಾಗೇ ಇರ್ತದೆ. ಎಷ್ಟನ್ನ ನೀವು ಪ್ರಾರ್ಥನೆ ಮಾಡ್ರಿ, ಎಷ್ಟನ್ನ ಕಾಣಿಕೆ ಕೊಡ್ರಿ, ನೀವು ಅದನ್ನು ಯೇಸು ನಾಮದಲ್ಲಿ ಓಡಿಸಬೇಕು. ಹಲ್ಲೆಲೂಯಾ. ಒಂದ್ಸಾರಿ ಒಂದು ಹೆಂಗಸು ಕೆಲಸಕ್ಕೆ ಹೋಗ್ತಿದ್ಲಂತೆ. ಕೆಲಸಕ್ಕೆ ಹೋಗ್ತಾ ಇರುವಾಗ ಮನೆಯಲ್ಲಿ ಹಾಕಿದ್ವಿ, ನಾಯಿ ಬಂದು ಆಕೆ ಹಿಂದೆನೇ ಬಂತು. ಎಷ್ಟು ಹೇಳಿದ್ರು, ಸ್ವೀಟಿ ಮನೆಗೆ ಹೋಗು ಮನೆಗೆ ಹೋಗು ಮನೆಗೆ ಹೋಗು ಅಂದರೆ ಅದು ಕೇಳೇ ಇಲ್ಲ. ನಾಯಿ ಆಕೆ ಜೊತೆಗೆ ಬಂತು. ಹಾಗೆ ಬಂದು ಏನಾಗಿದೆ, ಬಸ್ ಸ್ಟ್ಯಾಂಡಲ್ಲಿ ಬಂದು ಆಗೀಗ ಬಸ್ ಹತ್ತಿ ಹೋಗಬೇಕು. ಬಸ್ ಬರ್ತಾ ಇದೆ, ಸ್ವೀಟಿ ಅಲ್ಲೇ ನಿಂತಿದೆ.
ಮತ್ತೆ ಬಸ್ ಕೆಳಗೆ ಬಿದ್ದು ಏನಾದರೂ ಆಯ್ತು ಅಂದರೆ ಸ್ವೀಟಿ ಹೋಗು ಹೋಗು ಅಂದ್ರೆ ಕದ ಹೋಗ್ತೀಯಾ ಇಲ್ಲ ಅಂದೇಳಿ ಕಾಲು ಹಿಂಗೆ ಎತ್ತಿದ್ಲಂತೆ ಓದಿಲಿಕ್ಕೆ ಓಡೋಗ್ಬಿಡ್ತು ಮನೆಗೆ. ಹಂಗೆ ಮಾಡ್ಬೇಕು ಸೈತಾನ್ ಜೊತೆಗೆ. ಭಾಳ ಮಂದಿ ಸೈತಾನನೇ ಅಲ್ಲ ಏಸು ನಾಮಂಲೋ ಭಾ ಮನುಷ್ಯರ ಮೇಲೆ ತೋರಿಸು ಸಿಟ್ಟು ಸೈತಾನ್ ಮೇಲೆ ತೋರಿಸ್ರಿ, ಅವಾಗ ಮನುಷ್ಯರ ಮೇಲೆ ಸಿಟ್ಟಾಗಲಿಕ್ಕೆ ಅವಕಾಶ ಇರೋದಿಲ್ಲ. ಯಾರು ಮನುಷ್ಯರ ಮೇಲೆ ಸರಿ ಬೇಡಬೇಡ್ರಿ, ಇನ್ನೊಂದು ಸಾರಿ ಮಾತಾಡ್ತೀನಿ ಅವ್ರಿಗೆ. ಹಾಲೆಲೂಯ ಹಾಲೆಲೂಯ. ಏನಂತ ನೋಡ್ರಿ, ಸೈನಿಕನಂತೆ ಎಲ್ಲ ರೀತಿಯ ದುಷ್ಟತನವನ್ನು ಜಯಿಸಿ ಸಕ್ರಿಯೆ ಕರ್ತನ ಕರ್ತವ್ಯಕ್ಕೆ ನಮ್ಮನ್ನು ಕರೆದಾತನು ಪ್ರತಿಯೊಬ್ಬ ಸೈನಿಕನು ಈ ಲೋಕದ ಗೊಂದಲಗಳಿಂದ ತನ್ನನ್ನು ತಾನು ಬೇರ್ಪಡಿಸಿಕೊಳ್ಳಬೇಕು. ಈ ಲೋಕದಲ್ಲಿ ಗೊಂದಲವಿದೆ, ಅದರಲ್ಲಿ ತಲೆ ಯಾಕೆ ಹಾಕ್ತಿ? ಭಾಳ ಮಂದಿ ಬೇಡದ ಗೊಂದಲದಲ್ಲಿ ಸಿಕ್ಕಾಕೊಂಡು ದೇವರು ಯಾಕೆ ಹಿಂಗೆ ಮಾಡ್ತಾನೆ, ನೀನಾಕೆ ಹೋಗಲ್ಲ ಸಿಕ್ಕಾಕೊಂಡು. ಸಿಪಾಯಿ ಅವನಿಗೆ ಒಂದೇ ಒಂದು ಗುರಿ, ಏನಂದರೆ ಶತ್ರು ಯಾವಾಗ ದಾಳಿ ಮಾಡ್ತಾನೋ ಗೊತ್ತಿಲ್ಲ, ನಾನು ನನ್ನ ದೇಶವನ್ನು ಕಾಪಾಡಬೇಕು, ನಾನು ನನ್ನ ನಾಡನ್ನು ಕಾಪಾಡಬೇಕು. ಆ ಟೈಮ್ನಲ್ಲಿ ಬಂದು ಅಲ್ಲಿ ಊಟ ಏನಿದೆ, ಇವತ್ತು ಚಿಕನ್ನ ಮಟನ್ನ, ಇವತ್ತು ಬೇಗ ಪ್ರೀಚಿಂಗ್ ಮುಗೀತತ ಲೇಟ್ ಆಗ್ತತ, ಏನಿದೆ. ಸಿಪಾಯಿಯಾಗಲ್ಲಿ ನಿಂತಿರುವಾಗ ಊಟ ಇರಲಿ ಬಿಡಲಿ, ನೀರು ಸಿಗ್ತತೆ ಸಿಗಲ್ಲ, ಎ ಸಿ ಇರ್ತತೆ ಇರಲ್ಲ, ಮಳೆ ಚಳಿ ಏನನ್ನ ಇದ್ರೂ ಕೂಡ ನಾವು ಬಂದು ಕ್ರಿಸ್ತನ ವಿಜಯಶಾಲಿ ಸೈನ್ಯದಲ್ಲಿದ್ದಾಗ ಸಿಪಾಯಿಗೆ ಬೇರೆ ಯಾವುದು ಚಿಂತೆ ಇಲ್ಲ, ಒಂದೇ ಒಂದು ಗುರಿ, ಕರೆದಾತನನ್ನು ನಾನು ಮೆಚ್ಚಿಸಬೇಕು, ಅವನು ಗೆದ್ದಂತೆ ನಾನು ಗೆಲ್ಲಬೇಕು. ಗೆಲ್ಲಲು ಸಭೆಗೆ ಅಧಿಕಾರ ಶಕ್ತಿಯನ್ನು ಕೊಟ್ಟಿದ್ದಾನೆ, ಸೋಮಾರಿಗಳಾಗಿರೋದು ನಾವು ಬೇಡ. ಹಲ್ಲೆಲೂಯಾ. ಸಿಟ್ಟು ಬರ್ತದೆ ನನಗೆ ನಿಮ್ಮ ಮೇಲೆಲ್ಲ, ಸೈತಾನ್ ಮೇಲೆ ಕೆಲವು ಸರಿ ನಿಮ್ಮ ಮೇಲೂ ಬರ್ತದೆ, ಯಾಕಂದ್ರೆ ನೀವು ಕೂಡ ಹಂಗೇ ಇರ್ತೀರಿ. ಹಲ್ಲೆಲೂಯಾ. ಲೋಕದ ಗೊಂದಲದಲ್ಲಿ ತನ್ನನ್ನು ತಾನು ಏನು ಮಾಡಬೇಕಂತೆ, ಬೇರ್ಪಡಿಸಿಕೊಳ್ಳಬೇಕು. ಇದರಿಂದ ಆತನನ್ನು ಆರಿಸಿಕೊಂಡಾತನಿಗೆ ಸಂಪೂರ್ಣವಾಗಿ ತೃಪ್ತಿ ಆಗ್ತದೆ. ಏಸಪ್ಪ ನಮ್ಮನ್ನು ಆರಿಸಿಕೊಂಡು ತೊಗೊಂಡಿದ್ದಾನೆ. ಬೆಳ್ಳಾರಿಯಲ್ಲಿ ಇಷ್ಟು ಜನ ಇರುವಾಗ ನಿಮ್ಮನ್ನು ನನ್ನ ಆರಿಸ್ಕೊಂಡಿದ್ದಾನೆ, ಇಷ್ಟು ಜನ ನಾವು ಕುಂತಿದ್ದೇವೆ. ಹಲ್ಲೆಲೂಯಾ. ಆತನನ್ನು ತೃಪ್ತಿಪಡಿಸೋಣ, ಆತನನ್ನು ತೃಪ್ತಿಪಡಿಸೋಣ. ಸರಿ, ನಾನು ಹೋರಾಟ ಮಾಡಬೇಕು. ಹೇಗೆ ಮಾಡಬೇಕು? 2 ಕೊರಿಂಥಿ 10ನೇ ಅಧ್ಯಾಯ, 2 ಕೊರಿಂಥಿ 10ನೇ ಅಧ್ಯಾಯ 3, 4, 5 ವಚನಗಳು. ನಾವು ಶರೀರದಲ್ಲಿ ನಡೆದುಕೊಳ್ಳುವವರಾದರೂ ಶರೀರದ ಪ್ರಕಾರವಾಗಿ ಯುದ್ಧ ಮಾಡುವುದಿಲ್ಲ. ನಾವು ಶರೀರದಲ್ಲಿ ಜೀವಿಸ್ತಾ ಇದ್ದರೂ ಕೂಡ ಶರೀರದ ಪ್ರಕಾರವಾಗಿ ನಾವು ಯುದ್ಧ ಮಾಡುವುದಿಲ್ಲ, ಅದನ್ನು ತಿಳ್ಕೋಬೇಕು. ಕೆಲವರು ಶಾರೀರಿಕವಾಗಿ ಯುದ್ಧ ಮಾಡಲಿಕ್ಕೆ ನೋಡ್ತಾರೆ, ಅದು ಆಗಲ್ಲ, ನಡೆಯಂಗಿಲ್ಲ. ನಾವು ಉಪಯೋಗಿಸುವ ಆಯುಧಗಳು, ನಾವು ಉಪಯೋಗಿಸುವ ಯುದ್ಧ ಆಯುಧಗಳು ಶರೀರ ಸಂಬಂಧವಾದ ಆಯುಧಗಳು ಅಲ್ಲ. ನಾವು ಉಪಯೋಗಿಸುವ ಆಯುಧಗಳು ಶರೀರ ಸಂಬಂಧವಾದ ಆಯುಧಗಳು ಅಲ್ಲ. ಆದ್ದರಿಂದ ಅದನ್ನು ನಾವು ಉಪಯೋಗಿಸಿದರೆ ನಾವು ಜಯಿಸಲು ಆಗುವುದಿಲ್ಲ. ಮುಂದೆ ನೋಡಿ ಏನಂತ ಇದ್ದಾನೆ. ಆತನು ಬಂದು ಅವು ದೇವರ ಮೂಲಕ ಬಲವಾಗಿದ್ದು ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥದ್ದು ಆಗಿದೆ. ನಾವು ಉಪಯೋಗಿಸುವ ಆಯುಧಗಳು ಎಂತಾಗಿದೆ ಅಂದರೆ ದೇವರ ಮೂಲಕವಾಗಿ ಬಲವಾದದ್ದು ಮತ್ತು ಬಲವಾದ ಕೋಟೆಗಳನ್ನು ಕೆಡವಿ ಹಾಕುವಂಥದ್ದಾಗಿದೆ. ನಾವು ಊಹೆಗಳನ್ನು, ದೇವಜ್ಞಾನವನ್ನು ವಿರೋಧಿಸಿ ಹೇಳುವ ಪ್ರತಿಯೊಂದು ಉನ್ನತವಾದ ಆಲೋಚನೆಗಳನ್ನು ಕೆಡವಿ ಹಾಕಿ ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿಯುತ್ತೇವೆ. ನನ್ನ ಕಡೆ ನೋಡಿ, ಈ ಹೋರಾಟ ಶತ್ರು ಮಾಡ್ತಾ ಇದ್ದಾನಲ್ಲ, ಎಲ್ಲಿ ಮಾಡ್ತಾ ಇದ್ದಾನೆ ಅಂದರೆ ನಮ್ಮ ಮನಸ್ಸಲ್ಲಿ ಮಾಡ್ತಾ ಇದ್ದಾನೆ, ನಮ್ಮ ಆಲೋಚನೆಯಲ್ಲಿ. ಇದ್ದಕ್ಕಿದ್ದಂತೆ ನಮಗೊಂದು ಆಲೋಚನೆ ಬರ್ತದೆ, ಆ ಆಲೋಚನೆ ನಮ್ಮ ಮನಸ್ಸನ್ನೇ ಹಾಳು ಮಾಡಿಬಿಡ್ತದೆ. ಎಲ್ಲ ಚೆನ್ನಾಗಿರ್ತೀವಿ, ಏನೋ ಒಂದು ಸುದ್ದಿ ಕೇಳ್ತೀವಿ, ಹೋಯ್ತು ಟುಸ್ಸು, ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಕೃಪೆ ಎಲ್ಲವನ್ನಾಗಿ ಮರ್ತು ಬಿಡ್ತೀವಿ.
ಆ ಕಷ್ಟ ಬಂದಾಗ ಆ ಆಲೋಚನೆ ಬರ್ತದೆ, ಅಯ್ಯೋ ಹಿಂಗಾಯ್ತಲ್ಲ, ಏನಾಗ್ತತೇನೋ ಏನಾಗ್ತತೇನೋ ಏನಾಗ್ತತೇನೋ. ಇದು ಆತನು ಮಾಡುವ ಹೋರಾಟ. ವಾಕ್ಯದ ಜ್ಞಾನವಿದ್ರೆ, ಅದಕ್ಕೆ ಇಲ್ಲಿ ಪೌಲ್ ಏನು ಹೇಳ್ತಿದ್ದಾನೆಂದರೆ, ನಾವು ಹೋರಾಡುವುದು ಯಾವ ರೀತಿ? ಲೋಕದಲ್ಲಿ ಶರೀರದಲ್ಲಿ ನಾನು ಜೀವಿಸ್ತಾ ಇದ್ದರೂ ಕೂಡ ಶಾರೀರಿಕವಾಗಿ ಲೋಕ ಮಾಡುವಂತೆ ನಾನು ಹೋರಾಟ ಮಾಡುವುದಿಲ್ಲ. ನನ್ನ ಆಯುಧಗಳು, ನಿಮ್ಮ ಮತ್ತು ನನ್ನ ಆಯುಧಗಳು ದೇವರ ಬಲವುಳ್ಳದಾಗಿದ್ದೆ. ಅದು ದೇವರ ಬಲ ಸ್ವರೂಪವನ್ನು ಹೊಂದಿಕೊಂಡು ದೇವರ ಮೂಲಕವಾಗಿ ಪ್ರತಿಯೊಂದು ಶತ್ರು ಹಾಕಿದ ಕೋಟೆಗಳನ್ನು ಕೆಡವಿ ಹಾಕುವಂಥದ್ದಾಗಿದೆ. ವೈರಿಗಳು ಬಂದು ಯಾವುದೇ ಒಂದು ಸ್ಥಳವನ್ನು ಸ್ವಾಧೀನ ಮಾಡಿಕೊಂಡ್ರೆ ಮೊದಲನೇದಾಗಿ ಅವರು ಕೋಟೆ ಕಟ್ತಾರೆ. ಬೆಳ್ಳಾರಿಯ ವಿರುದ್ಧವಾಗಿ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಅವರೆಲ್ಲ ಬಂದಾಗ ಅವರು ಮೊದಲು ಮಾಡಿದೇನು, ಒಂದು ಕೋಟೆಯನ್ನು ಕಟ್ಟಿದ್ದಾರೆ. ಆ ಕೋಟೆಯಲ್ಲಿ ಇದ್ದುಕೊಂಡು ಇಡೀ ಬೆಳ್ಳಾರಿ ಮೇಲೆ ಅವರು ಕಾರ್ಬಾರ್ ನಡೆಸ್ತಾರೆ. ಇವತ್ತು ವೈರಿ ಕೂಡ ಹಂಗೆ ಮಾಡ್ತಾನೆ. ಆದರೆ ಆ ಕೋಟೆ ಎಲ್ಲಂದರೆ ನಮ್ಮ ಮನಸ್ಸಲ್ಲಿ, ಅನೇಕರ ಮನಸ್ಸಲ್ಲಿ ಭಾಳ ಕೋಟೆಗಳಿದ್ದಾವೆ. ಆ ಕೋಟೆಗಳ ಮೂಲಕ ಅವನು ಕೆಲಸ ಮಾಡ್ತಾ ಇರ್ತಾನೆ. ಕೋಟೆಯಲ್ಲಿ ವಸತಿ ಮಾಡ್ತಾ ಇದ್ದಾನೆ. ಆ ಕೋಟೆಗಳಿಗೆ ಬಾಂಬ್ ಹಾಕಿ ಸ್ಫೋಟ ಹಾಕಿ ಅದನ್ನೇನು ಆಗೋದಿಲ್ಲ. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ? ನಮ್ಮ ಆಯುಧಗಳು ಆ ಕೋಟೆಯನ್ನು ಕೆಡವಿ ಹಾಕುವಂಥದ್ದಾಗಿದೆ. ಅದು ಯಾವುದಂದರೆ ವಾಕ್ಯ. ಸರಿ, ಕೈ ಎತ್ತಬೇಡ್ರಿ. ಎಷ್ಟು ಜನ ಇವತ್ತು ಬೈಬಲ್ ಓದಿದಿರಿ? ಓದಲ್ಲ ರೀ, ನಾನು ಬ್ಯುಸಿ ಇದ್ದೀನಿ, ಅದಕ್ಕೆ ಕೋಟೆಗಳು ಕಟ್ತಾ ಇದೆ. ಹಂಗೆ ಆ ಕೋಟೆ ಮೇಲೆ ಫಸ್ಟ್ ಸ್ಟೋರಿ, ಸೆಕೆಂಡ್ ಸ್ಟೋರಿ, 3 ಸ್ಟೋರಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮಾಡಿ ಮೇಲೆ ಮಾಡಿ ಕಟ್ತಾ ಇದ್ದಾನೆ ಸೈತಾನ್. ಯಾಕೆ ಹಿಂಗೆ ಆಗ್ತಾಯಿದೆ? ಯಾಕೆ ಆ ಕೋಟೆಗಳನ್ನು ಕೆಡವಿ ಹಾಕೋಣ ಯೇಸು ನಾಮದಲ್ಲಿ. ಹೆಂಗೆ ಕೆಡವಿ ಹಾಕಬೇಕು? ವಾಕ್ಯ ಓದಿದಾಗ ನಮ್ಮ ಆಲೋಚನೆಯಲ್ಲಿ ಆತನ ತಂದ ಆಲೋಚನೆಯನ್ನು ಎದುರಿಸುವಂಥದ್ದು ಯಾವುದು? ವಾಕ್ಯ. ನೋಡಿ, ನಾನು ಇನ್ನೊಂದು ಇದರಿಂದ ನಿಮಗೆ ಓದಿದೆ ಅಲ್ಲ, ಅದರಲ್ಲಿ ಏನು ಬರೆದಿದೆ ನೋಡ್ರಿ, ಇನ್ನೊಂದು ಬೇರೆ ಭಾಷಾಂತರ. ನಾವು ನೈಸರ್ಗಿಕ ಜಗತ್ತಿನಲ್ಲಿ ವಾಸಿಸ್ತಾ ಇದ್ದರೂ ನಮ್ಮ ಗುರಿಗಳನ್ನು ಸಾಧಿಸಲು ಯಾವುದೇ ಶಸ್ತ್ರವನ್ನು ನಾವು ಲೋಕದ ರೀತಿಯಲ್ಲಿ ಬಯಸುವುದಿಲ್ಲ. ನಮ್ಮ ಆಯುಧಗಳು ಆಧ್ಯಾತ್ಮಿಕವಾಗಿದೆ. ನೈಸರ್ಗಿಕವಾಗಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಾವು ನೈಸರ್ಗದಲ್ಲಿ ಅವರು ಮಾಡುವಂತೆ ನಾವು ಮಾಡುವುದಿಲ್ಲ. ಆ ದಿನಗಳಲ್ಲಿ ಹೋರಾಟ ಹೆಂಗೆ ನಡೀತಾ ಇತ್ತು ಅಂದರೆ, ಶತ್ರುಗಳು ನೀವು ನೋಡಿರ್ಬೋದು, ಯಾವುದಾದ್ರೂ ಸಿನಿಮಾನಲ್ಲಿ ನೋಡಿದಾಗ ಅವ್ರು ಹೋರಾಟಕ್ಕೆ ಏನು ಮಾಡ್ತಿದ್ದಾರೆ, ಎಲ್ಲರೂ ರಣರಂಗದಲ್ಲಿ ಬಂದು ಆಚೆ ಕಡೆ ಒಬ್ಬರು ಈಚೆ ಕಡೆ ಒಬ್ಬರು, ಕುದುರೆಗಳು, ಆನೆಗಳು, ಒಂಟೆಗಳೆಲ್ಲ ರೆಡಿಯಾಗಿರ್ತವೆ. ಅವನು ಬಂದು ತುತ್ತೂರಿ ಓದಿದಾಗ ಹೋಗ್ರಿ ಅಂದೇಳಿ ಇಲ್ಲಿಂದ ಅವರೆಲ್ಲರೂ ಓಡೋಗಿ ಕತ್ತಿಯಿಂದ ಹೊಡ್ಕೊತಾರೆ, ಬಾಣಗಳು ಹಾಕ್ತಾರೆ, ಈಟಿ ಹಾಕ್ತಾರೆ, ಬಡ್ಕೊಂಡು ಅವನು ಬಡಿತಾನೆ, ಇವನು ಬಡಿತಾನೆ, ಸಾಯ್ತಾರೆ. ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದರೆ, ಮನೆಯಲ್ಲಿ ಏರ್ ಕಂಡೀಷನ್ ರೂಮ್ನಲ್ಲಿ ಕೂತ್ಕೊಂಡು ನಾನು ಒಂದು ಬಟನ್ ಒತ್ತಿದರೆ ಸಾಕು, ಅಲ್ಲಿ ಆ ದೇಶ ಹಾಳಾಗೋಗ್ಬಿಡ್ತದೆ. ಇಲ್ಲಿಂದ ಬಾಂಬ್ ಹೋಗಿ ಅಲ್ಲಿ ಬೀಳ್ತದೆ. ಪ್ರಿಯರೇ, ಲೋಕದ ಆಯುಧಗಳು ಬೇರೆ, ನಮ್ಮ ಆಯುಧಗಳು ಬೇರೆ. ಪ್ರಾರ್ಥನೆ ಕೋಣೆಯಲ್ಲಿ ಮೊಣಕಾಲೂರಿ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡು. ಅಲ್ಲಿಂದ ಹೋಗ್ತದೆ ಬಾಣಗಳು, ಅಲ್ಲಿಂದ ಬಾಂಬ್ಗಳು ಹೋಗಿ ವೈರಿ ನಮ್ಮ ವಿರುದ್ಧವಾಗಿ ಮಾಡುವ ಪ್ರತಿಯೊಂದು ಕೆಲಸವನ್ನು ಅದು ನಾಶನ ಮಾಡ್ತದೆ. ಅಲ್ಲಲ್ಲಯ್ಯ, ಪ್ರಾರ್ಥನೆ ಮಾಡಿದ್ದೀರಾ ಇವತ್ತು? ಇಲ್ಲಿ ಅಲ್ಲ, ಮನೆಯಲ್ಲಿ ಕರ್ತನನ್ನು ಸ್ತುತಿ ಮಾಡಿದ್ದೀರಾ? ಇಲ್ಲಲ್ಲ, ಮನೆಯಲ್ಲಿ. ಭಾಳ ಮಂದಿಗೆ ಇಲ್ಲಿ ಯಾಕೆ ಕಷ್ಟ ಆಗ್ತದಂದರೆ ಅಲ್ಲಿ ಮಾಡ್ತಾ ಇಲ್ಲ. ಮನೆಯಲ್ಲಿ ಒಬ್ಬಂಟಿಗನಾಗಿ ರೂಮ್ನಲ್ಲಿ ಕೂತ್ಕೊಂಡು ಕರ್ತನು ನೇಮಿಸಿದ ಜಯದ ದಿನವಿದು, ಅಲ್ಲಿ ಮಾಡಿದ್ರೆ ಇಲ್ಲಿ ಮಾಡಲಿಕ್ಕೆ ಸುಲಭವಾಗ್ತದೆ. ಅದಕ್ಕೆ ಇಲ್ಲಿ ಬಂದು ಎಲ್ಲರೂ ನೋಡ್ತಾ ಇರ್ತೀವಿ. ಹಂಗೆ ಹೋರಾಟದಲ್ಲಿದ್ದೇವೆ ನಾವು, ಸೈನಿಕರು. ನಮ್ಗೆ ಒಂದೇ ಒಂದು ಗುರಿ, ಕರೆದಾತನ ನಾವು ಮೆಚ್ಚಿಸ್ಬೇಕು. ಇಲ್ದಿದ್ರೆ ಬೇಡ, ಸಿಪಾಯಿನ ಬಿಟ್ಟು ಯಾವುದಾದ್ರೂ ಒಂದು ಅಂಗಡಿ ಇಟ್ಕೊಂಡು ಅಲ್ಲಿ ಐಸ್ ಕ್ರೀಮ್ ಮಾರ್ಕೊತ ಇದ್ದು ಬಿಡ್ರಿ. ಬಿಸಿಲು ಕಾಲ ಐತೆ. ಸೀರಿಯಸ್ ಆಗಿ ತಗೋಬೇಕು. ದೇವರು ನಮ್ಮ ಮೇಲೆ ದೊಡ್ಡ ಆಸೆ ಇಟ್ಟಿದ್ದಾನೆ, ಪ್ರಣಾಳಿಕೆ ಇಟ್ಟಿದ್ದಾನೆ, ದೊಡ್ಡ ದೊಡ್ಡ ನಂಬಿಕೆ ಇಟ್ಟಿದ್ದಾನೆ. ನನ್ನ ಮಗಳು ಇದು ಮಾಡ್ತಾನೆ, ನನ್ನ ಮಗ ಹಿಡಿದು ಮಾಡ್ತಾನೆ, ಅದು ಮಾಡ್ತಾನೆ. ನಾವು ಬಂದು ಹಲೋ ಹಲ್ಲೆಲೂಯಾ, ಪ್ರತಿಯೊಂದು ಆಲೋಚನೆಯನ್ನು ಸೆರೆ ಹಿಡಿಯಬೇಕು. ನಾನು ಹೇಳಿದೆ, ಶತ್ರು ನಮ್ಮ ವಿರುದ್ಧ ಹೋರಾಟ ಮಾಡಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಆಲೋಚನೆ ತರ್ತಾನೆ. ಆ ಆಲೋಚನೆ ಬಂದಾಗ ಆಲೋಚನೆ ಹೇಳ್ತೈತೆ, ಮುಗೀತು ನಿನ್ನ ಕತೆ ಅಷ್ಟೇ.
ಇದು ಆಗಲ್ಲ. ನಾವು ಅದನ್ನ ನೆನೆಸ್ಕೊಂಡು ದುಃಖ ಬರಿತೀರ ಕುಂದಿರ್ತೀವಿ. ತಕ್ಷಣ ನಾವೇನು ಮಾಡಬೇಕು? ಇಲ್ಲ, ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಶುಭವು ಕೃಪೆಯು ಜೀವಿತ ಕಾಲವೆಲ್ಲ ನನ್ನನ್ನು ಹಿಂಬಾಲಿಸ್ತದೆ ಎಂಬುದಾಗಿ ಆ ಆಲೋಚನೆ ಬದಲಾಗಿ ಈ ವಾಕ್ಯವನ್ನು ನೀನು ಇಟ್ಟುಕೊಂಡರೆ ಆ ಆಲೋಚನೆ ಓಡೋಗ್ಬಿಡ್ತದೆ. ನಮ್ಗೆ ಗೊತ್ತಾ? ಪರೀಕ್ಷೆ ಮಾಡಿ ನೋಡ್ರಿ, ನಮ್ಮ ಮನಸ್ಸಲ್ಲಿ ಒಂದೇ ಸಾರಿ ಎರಡು ಆಲೋಚನೆ ಮಾಡಲಿಕ್ಕೆ ಆಗಲ್ಲ. ನೀವಿಲ್ಲಿ ಕುಂತು ವಾಕ್ಯ ಕೇಳ್ತಾ ಇದ್ರೆ, ವಾಕ್ಯದ ಮೇಲೆ ಧ್ಯಾನ ಇದ್ರೆ, ಇವತ್ತು ಮಧ್ಯಾಹ್ನ ಏನು ಮಾಡಬೇಕು, ಅಡಿಗೆನ, ಬಿರಿಯಾನಿನ, ಅದನ್ನ ಇದನ್ನ, ಯಾವಾಗ ಮುಗಿಸ್ತಾರೆ ಗಣೇಶನ. ವೇಣು ಹೇಳ್ದೆ, ಅಣ್ಣ ಇವತ್ತು 2 ಗಂಟೆ ತನಕ ಮಾತಾಡೋಣ. ಹೇಳ್ದೆ ಆಮೇಲೆ ಅಂದಿನ. ಒಂದೇ ಸಾರಿ ಎರಡು ಆಲೋಚನೆ ಮಾಡೋಕ್ಕಾಗಲ್ಲ. ಈ ಆಲೋಚನೆಗಳು ಮನಸ್ಸಲ್ಲಿದೆ ಅಂದರೆ ದೇವರ ವಾಕ್ಯದ ಆಲೋಚನೆ ಮನಸ್ಸಲ್ಲಿ ಇಲ್ಲ. ಸಿಂಪಲ್. ಏನು ತುಂಬಿಸ್ಕೊತಾ ಇದ್ದೀರಿ ಮನಸ್ಸಲ್ಲಿ? ಆಲೋಚನೆ ಬರ್ತದೆ. ಆಲೋಚನೆ ಬರಂಗಿಲ್ಲ ಅಂತ ಹೇಳಂಗಿಲ್ಲ. ಒಬ್ಬ ಸೇವಕರು ಏನಂದ್ರೆ ಅಂದರೆ, ನೀವು ದಾರಿಯಲ್ಲಿ ನಡೀತಾ ಇರುವಾಗ ಪಕ್ಷಿಯ ನೆರಳು ನಿಮ್ಮ ಮೇಲೆ ಬಿದ್ದೇ ಬೀಳ್ತತೆ, ನೀವು ಅದನ್ನು ನಿಲ್ಲಿಸಲಾಗಲ್ಲ. ಆದರೆ ಆ ಪಕ್ಷಿ ನೆರಳು ಮಾತ್ರವಲ್ಲದೆ ಪಕ್ಷಿ ನಿಮ್ಮ ತಲೆ ಮೇಲೆ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಪರವಾನಿಗೆ ಕೊಟ್ಟು ಅದು ಒಂದು ಗೂಡು ಕಟ್ಟಿ ತತ್ತಿ ಹಾಕಿ ತತ್ತಿಯಿಂದ ಚಿಕ್ಕ ಚಿಕ್ಕ ಮರಿಗಳೆಲ್ಲ ತಂತಂದರೆ ಅದು ನಿಮ್ಮ ನನ್ನ ತಪ್ಪು. ಪ್ರತಿ ಆಲೋಚನೆ ಆತನ ತಂದಾಗ ಅದಕ್ಕೆ ವಿರುದ್ಧವಾಗಿ ವಾಕ್ಯ ಏನು ಹೇಳ್ತದೋ ಆ ಆಲೋಚನೆಯಿಂದ ನನ್ನ ಮನಸ್ಸನ್ನು ತುಂಬಿಸಿಕೋ. ಬೈಬಲ್ನಲ್ಲಿ ಬರೆಯಲ್ಪಟ್ಟಿದೆ, ಒಬ್ಬ ಮನುಷ್ಯನು ತಾನು ಆಲೋಚಿಸುವಂತೆಯೇ ಆತನಾಗ್ತಾನೆ. ನನಗೆ ಚಿಂತೆಗಳಿಲ್ವಾ? ನನಗೆ ಆಲೋಚನೆಗಳು ಬರೋದಿಲ್ವಾ? ಪ್ರತಿ ಸಾರಿ ಆಲೋಚನೆ ಬಂದಾಗ, ಕೆಲವು ಆಲೋಚನೆ ಬಂದಾಗ ನಡುಗ್ತೀನಿ. ಏನು ಮಾಡಬೇಕು ಗೊತ್ತಾಗಲ್ಲ. ನೀವು ಬರೀ ನಮ್ಮನ್ನು ಇಲ್ಲಿ ಸ್ಟೇಜ್ನಲ್ಲಿ ನೋಡ್ತೀರಷ್ಟೇ. ಭಯ ಆಗ್ತದೆ. ನಮಗೊಂದ್ಸರಿ ನಿದ್ದೆ ಬರಲ್ಲ, ರಾತ್ರಿ ಎಲ್ಲ ನಿದ್ದೆ ಮಾಡಬೇಕಂದ್ರೆ ನಿದ್ದೆ ಬರಲ್ಲ. ಆಲೋಚನೆಗಳು ಬರ್ತವೆ, ಏನು ಮಾಡಬೇಕು ಇದಾಗ್ತಾ ಇದೆ ಅಲ್ಲ. ಆಗ ದಾವೀದ್ ಏನು ಹೇಳ್ತಾನಂದರೆ, ಪ್ರತಿ ಸಾರಿ ನಾನು ಭಯದಲ್ಲಿ ನಡುಗುತ್ತಾ ಇದ್ದಾಗ ನಿನ್ನ ವಾಕ್ಯದ ಕಡೆ ನಾನು ತಿರುಗಿದಾಗ ನಿನ್ನ ವಾಕ್ಯವು ನನ್ನನ್ನು ಸ್ಥಿರಪಡಿಸಿ ನನ್ನನ್ನು ಬಲಪಡಿಸಿತು. ಯಾಕಂದರೆ ಭೂಮಿ ಆಕಾಶವು ಇಲ್ಲದಂತೆ ಹೋಗ್ತದೆ, ದೇವರ ಬಾಯಿಂದ ಬಂದ ಪ್ರತಿಯೊಂದು ಮಾತು ಅದು ನಿಷ್ಪ್ರಯೋಜನವಾಗಿ ಬಿದ್ದು ಹೋಗುವುದಿಲ್ಲ. ఒక తూరి చెప్తే శాశ్వతంగా చెప్పినట్లు, 100 తూరి కాదు, శాశ్వతంగా చెప్పినట్లు. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳ್ರಿ. ಈಗ ವಾಕ್ಯ ಕೇಳ್ತಾ ಇರುವಾಗಲೇ ಅನೇಕರ ಮೈಂಡಲ್ಲಿ ಒಂಥರ ಬಿಡುಗಡೆ ನೀವು ಅನುಭವಿಸ್ತಾ ಇದ್ದೀರಿ. ಯು ಫೀಲಿಂಗ್ ಫ್ರೀ. ವಾಕ್ಯ ಕೇಳ್ತಾ ಇರಿ. ನಾನು ನಿಮ್ಮ ತಲೆ ಮೇಲೆ ಕೈ ಇಡುವಂಥ ಅವಶ್ಯಕತೆ ಇಲ್ಲ. ಸ್ವಸ್ಥತೆಗಳಾಗ್ತಾಯಿದೆ, ಬಿಡುಗಡೆಗಳು ಆಗ್ತಾಯಿದೆ. ನಾನು ಕಾಣ್ತಾ ಇದ್ದೀನಿ, ಈಗ ಆಗ್ತಾಯಿದೆ. ಒಂದೇ ಸಾರಿ ಎರಡು ಆಲೋಚನೆ ಮಾಡಲಿಕ್ಕಾಗಲ್ಲ. ಯಾಕೆ ಆತನ ಆಲೋಚನೆ ಸ್ವೀಕರಿಸ್ತೀರಿ? ಬಹಳ ಕಷ್ಟ ಅಂತೆ. PUC ಯಾರು ಹೇಳಿದ್ರು ಕಷ್ಟ ಇದೆ. ಬಟ್ ಕಷ್ಟವನ್ನು ಜಯಿಸೋದಕ್ಕಾಗಿ ನಾನು ಸಿಪಾಯಿಯಾಗಿ ಸೇರಿದ್ದೀನಿ, ಸೈನಿಕನಾಗಿ ಸೇರಿದ್ದೀನಿ. ಹಲ್ಲೆಲೂಯಾ. ಆಮೆನ್. ಪ್ರಿಯರೇ, ವಾಕ್ಯದಲ್ಲಿ ಏನು ಬರ್ತಿದೆ ನೋಡ್ರಿ. ಆದ್ದರಿಂದ ಈ ಹೋರಾಟ ನಮ್ಮ ಮನಸ್ಸು ವಿರುದ್ಧವಾಗಿ ಬರ್ತಾ ಇರುವಾಗ ಎಫೆಸಿ 6:10 ವಚನ, ಕಡೆಯದಾಗಿ ನನ್ನ ಸಹೋದರರೇ, ಕರ್ತನಲ್ಲಿಯೂ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ಬಲಗೊಳ್ಳಿರಿ. ಕರ್ತನಲ್ಲಿ ಆತನ ಅತ್ಯಧಿಕವಾದ ಶಕ್ತಿಯಲ್ಲಿ ನೀವು ಬಲಗೊಳ್ಳಿರಿ. ನೀವು ಸೈತಾನನ ತಂತ್ರೋಪಯೋಗಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ, ರಾಜತ್ವಗಳ ಮೇಲೆಯೂ, ಅಧಿಕಾರಿಗಳ ಮೇಲೆಯೂ, ಈ ಲೋಕದ ಅಂಧಕಾರ ಅಧಿಪತಿಗಳ ಮೇಲೆಯೂ, ಆಕಾಶ ಮಂಡಲ ದುರಾತ್ಮಗಳ ಮೇಲೆಯೂ, ದುಷ್ಟತನದ ಮೇಲೆಯೂ ಹೋರಾಟ ಮಾಡುವವರಾಗಿದ್ದೇವೆ. ಪ್ಲೀಸ್ ತಪ್ಪು ತಿಳ್ಕೊಬೇಡ್ರಿ, ಸರಿಯಾಗಿ ತಿಳ್ಕೊಬೇಡ್ರಿ, ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ. ತಪ್ಪು ಅರ್ಥ ಮಾಡ್ಕೊಳ್ಬೇಡ್ರಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಭಾಳ ಸರಿ ఏనాಗ್ತదంటే ఎన్ని తలిచినా ఏమి అడిగినా జరిగేది. హలో,
ನೀನು ಹಂಗೆ ದುಃಖವಾಗಿ ಕುಂತಿದ್ರೆ ದೇವರು ನಿನ್ನ ಮೇಲೆ ಕನಿಕರ ತೋರಿಸೋದಿಲ್ಲ. ಇದರ ಅರ್ಥ ಆತನ ಕನಿಕರ ತೋರಿಸೋದಿಲ್ಲ ಅಂದಾಗಲ್ಲ. ಹಾಂ, ನನ್ನ ಮಕ್ಕಳು ನನ್ನ ಹತ್ರ ಬಂದು ಏನು ಬೇಕಂದ್ರೆ ಬಂದು, ಡ್ಯಾಡಿ ನನಗೆ ಇದು ಕೊಡು, 5 ಕೊಡು, 10,000 ಕೊಡು, 20,000 ಕೊಡು ಅಂತ ಕೇಳ್ತಾರೆ. ಯಾಕೆ? ಅಪ್ಪನ ಹತ್ರ ಕೇಳ್ತಾ ಇದ್ದಾರೆ, ಬೇರೆ ಯಾರ ಹತ್ರ ಕೇಳ್ತಾ ಇಲ್ಲ. ನನ್ನ ಮಗಳು ಅಳ್ಕೊಂತ ಬಂದು, ಅಪ್ಪಾಜಿ ನನಗೆ ದುಃಖಂದ ರಪ್ಪನ 1-2 ಕೊಡ್ತೀನಿ. ಭಿಕ್ಷುಕಿ ಅಲ್ಲ ನೀನು, ನನ್ನ ಮಗಳು. ಹಂಗೆ ದುಃಖ ಕುಂತು ಏನು ಸಾಧಿಸ್ಬೇಡ್ರಿ. ಯಾಕೆ? ಮನುಷ್ಯರ ನಮ್ಮ ಮೇಲೆ ದೃಷ್ಟಿ ಇಡಬೇಕೆಂದು ಕೆಲವರು ಸಿಟ್ಟು ಬರ್ತದೆ ನೋಡ್ರಿ. ಹಲೋ, ನನ್ನ ಮಾತು ನಿಮ್ಮನ್ನು ನೋಯಿಸ್ಬೋದು, ಪರವಾಗಿಲ್ಲ. ನೋವಾಗಿ ಒಳ್ಳೆಯ ಸೈನಿಕರಾಗಿದ್ರೆ ನನಗೆ ಅದೇ ತೃಪ್ತಿ. ದೇವರು ನಿಮ್ಮನ್ನು ಸೈನಿಕನ ಕರೆದಿದ್ದಾನೆ. ನೀವೇ ಹಂಗಿದ್ರೆ ನಿಮ್ಮನ್ನು ಹಿಂಬಾಲಿಸುವ ಸೈನ್ಯ ಹೆಂಗಿರ್ತದೆ? ಟುಸ್ ಪಟಾಕಿಗಳೆಲ್ಲ. ದೇವರು ನಮ್ಮ ಹಂಗನ್ನು ಕರೆದಿಲ್ಲ. ಅಲ್ಲಲ್ಲಯ್ಯ, ನೀತಿವಂತನು ಸಿಂಹದ ಹಾಗೆ ಧೈರ್ಯಶಾಲಿಯಾಗಿರ್ತಾನೆ. ಸಿಂಹ ಎಲ್ಲ ಪ್ರಾಣಿಗಳಿಗಿಂತ ಧೈರ್ಯವಾದದು. ಹಂದಿಗಳು ಮಾತನ್ನು ಕೇಳಿ ಎಲ್ಲ ಪ್ರಾಣಿಗಳು ಓಡಿ ಬರ್ತದೆ. ಸಿಂಹದ ಗರ್ಜನೆ ಕೇಳಿದ್ರೆ ಕಾಡೇ ನಡುಗುತ್ತದೆ. ಯೂದ ಗೋತ್ರದ ಸಿಂಹ ನನ್ನಲ್ಲಿ ಇರುವಾಗ ನನ್ನ ಧೈರ್ಯಶಾಲಿಯನ್ನಾಗಿ ಮಾಡಿದ್ದಾನೆ. ಯೇಸು ನನ್ನ ಜೀವಿತದಲ್ಲಿ ಬಂದಾಗಿಂದ ಭಯ ಹೋಗ್ಬಿಡ್ತು. ಬರ್ತತೆ, ಬಟ್ ನಾನು ಅದನ್ನು ಸ್ವೀಕರಿಸೋದಿಲ್ಲ. ರಾಂಗ್ ಅಡ್ರೆಸ್ ಇದು, ಡೆಲಿವರಿನ ಬೇರೆ ಕಡೆ ಕಳಿಸ್ಬಿಡ್ತೀನಿ, ನನ್ನ ಹತ್ರ ಬರಬೇಡ ಅಂದೆ. ಕೆಲವರು ಸ್ವೀಕರಿಸಿ ಇಟ್ಕೊತಾರೆ. ಅದಕ್ಕೆ ಹಿಂಗಿದೆ ನಮ್ಮ ಜೀವನ. ಹಲ್ಲಲ್ಲೂಯ್ಯ. ರಶಕರಿಯ ಮಸ್ಸಂತರ ಬಾಲನ ಕರ್ತನಾತ್ಮನ ಚಲಿಸ್ತಾ ಇದ್ದಾನೆ. ಕೆಲವರು ಮನಸ್ಸಲ್ಲಿರುವಂಥ ಭಾರಗಳೆಲ್ಲ ಹಗುರಾಗುವಂತೆ ಅನ್ನಿಸ್ತಾ ಇದ್ರಿ. ಕರ್ತನ ಕಾರ್ಯ ಮಾಡ್ತಾ ಇದ್ದಾರೆ. ಪ್ಲೀಸ್ ಚಿಂತೆಗಳು ನಿಲ್ಲಿಸ್ಬಿಡು. ವಾಕ್ಯ ಕೇಳ್ತಾರೆ, ಹೇಳು ಸ್ವಾಮಿ, ಇಲ್ಲಿಂದ ನಾನು ಹೋಗು ಮುಂಚೆ ಬಂದ ರೀತಿಯಲ್ಲಿ ನಾನು ಹೋಗ್ಬಾರ್ದಪ್ಪ. ಹಗರಾಗಿ ನಾನು ಕುಣಿಯುತ್ತಾ ನಳಿತಾ. ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗಿದೆ ನಾನು ಹೇಳಲ್ಲ, ಬಟ್ ನೀವು ಧೈರ್ಯಶಾಲಿಯಾಗಿ ಹೋಗ್ತೀರಿ. ಹಾಲೆಲೂಯಾ, ಹಾಲೆಲೂಯಾ. ನೋಡಿ ಏನು ಹೇಳ್ತಾ ಇದ್ದಾನೆ. ಕಡೆ ಮಾತೇನೆಂದರೆ, ಕರ್ತನಲ್ಲಿಯೂ ಅತ್ಯಧಿಕವಾದಂಥ ಶಕ್ತಿಯಲ್ಲಿಯೂ ಬಲಗೊಳ್ಳಿರಿ. ಸೀಟ್ ಇನ್ ದ ನೆಕ್ಸ್ಟ್ ವರ್ಷನ್. ಮುಂದೆ ನೋಡಿ. ಕರ್ತನಾದ ಯೇಸುವಿನೊಂದಿಗೆ ನಿಮ್ಮನ್ನು ಜೀವನದ ಐಕ್ಯತೆಯ ಮೂಲಕವಾಗಿ ಅಲೌಕಿಕವಾಗಿ ಬಲದಿಂದ ತುಂಬಿರಿ. ನಿಮ್ಮೊಳಗೆ ಮತ್ತು ನಿಮ್ಮ ಮೂಲಕ ಹರಿಯುವ ಆತನ ಸ್ಫೋಟದ ಶಕ್ತಿಯು ಬಲದಿಂದ ವಿಜಯಶಾಲಿಯಾಗಿ ನಿಲ್ಲಿರಿ. ಆತನ ಶಕ್ತಿ ನನ್ನ ಒಳಗಿರುವಂಥದ್ದು ಪಾಕಿಸ್ತಾನ್ ಮತ್ತು ಯಾವುದೇ ದೇಶದಲ್ಲಿರುವಂಥ ಬಾಂಬ್ಗಿಂತಲೂ ಇದು ಬಹಳ ಬಲವುಳ್ಳದು. ನೋಡ್ರಿ ಏನಂತಿದೆ, ಆತನ ಮೂಲಕವಾಗಿ ಹರಿಯುವ, ನನ್ನ ಮೂಲಕವಾಗಿ ಹರಿಯುವ ಆತನ ಸ್ಫೋಟಕ ಶಕ್ತಿಯು ನಿಮ್ಮಲ್ಲಿ ನನ್ನಲ್ಲಿದೆ. ಬಟ್ ನಾವು ಬಂದು ಹಲೋ, ಸ್ಫೋಟಕ ಶಕ್ತಿ ಎಲ್ಲರಲ್ಲಿ ನನ್ನೊಳಗೆ. ಗಟ್ಟಿಯಾಗಿ ಹೇಳ್ರಿ, ನನ್ನೊಳಗೆ ಯೇಸು ಕ್ರಿಸ್ತರ ಸ್ಫೋಟಕ ಶಕ್ತಿಯು, ಅದರ ಬಲದಿಂದ ನಾನು ವಿಜಯಶಾಲಿಯಾಗಿ. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ, ನಾನು ವಿಜಯಶಾಲಿಯಾಗಿ. ಗಟ್ಟಿಯಾಗಿ ಹೇಳ್ರಿ, ನಾನು ವಿಜಯಶಾಲಿಯಾಗಿ ನಿಲ್ಲುತ್ತೇನೆ. ದುಷ್ಟನ ದುಷ್ಟ ತಂತ್ರಗಳನ್ನು, ಗಟ್ಟಿಯಾಗಿ ಹೇಳ್ರಿ, ದುಷ್ಟನ ದುಷ್ಟ ತಂತ್ರಗಳನ್ನು ವಿರುದ್ಧವಾಗಿ ಹೋರಾಟ ಮಾಡಿ ಅವುಗಳನ್ನು ನಾನು ಜಯಿಸುತ್ತೇನೆ. ಹಲ್ಲೆಲೂಯಾ. ತಡ್ಕೊಳಿಕ್ಕಾಗ್ತಾ ಇಲ್ಲ ನನ್ನಲ್ಲಿ. ಯಾಕಂದ್ರೆ ಅಂಥ ದೊಡ್ಡ ದೇವರು ನನ್ನಲ್ಲಿ ಇರುವಾಗ ಸೈತಾನ್ ನಮ್ಮ ನೋಡಿ ತಲೆ ಕೇರ್ಕೋಬೇಕು. ದೇವ್ರ ಮಕ್ಕಳು ತಲೆ ಕೇಳ್ಕೋದಲ್ಲ. ಭಾಳ ಸಾರಿ ಇದನ್ನು ನಾನು ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ ಕೇಳ್ರಿ. ನನ್ನ 2ನೇ ಮಗಳು ಚಿಕ್ಕವಳಾಗಿದ್ದಾಗ LKG ಓದ್ತಾ ಇದ್ಲಿಲ್ಲ, ಸೆಂಟ್ ಫಿಲೋಮಿನಾಸ್ನಲ್ಲಿ. ನೋಡಲಿಕ್ಕೆ ಚೆನ್ನಾಗಿ ಗುಂಡು ಕಾಣ್ತಾಳೆ. ಈಗಲೂ ಹಂಗೆ ಇದ್ದಾಳೆ.
ಅದು ಇನ್ನೊಂದು ಬೇರೆ ಯಾವುದೋ ಸ್ಕೂಲ್ ಕ್ಲಾಸ್ ಹುಡುಗಿ ಬಂದು ಅಷ್ಟು ಪ್ರೀತಿಯಿಂದ ಮುದ್ದು ಇಡ್ಲಿಕ್ಕೆ ಹೋಗಿ ಆಕೆಯನ್ನು ಕಚ್ಚಿಬಿಟ್ಟಾಳು. ಇಲ್ಲೆಲ್ಲ ಕೆಂಪಾಗಿ ಮತ್ತು ಹಸಿರಾಗಿ ಕರ್ರಗಾಗಿ ಹೀಗೆ ಅಳ್ಕೊಂತ ನಾನು ಶಾಲೆಗೆ ಹೋಗಲ್ಲ ಇನ್ಮೇಲೆ ನಾಳೆಯಿಂದ. ಅವತ್ತು ನಾನು ಊರಲ್ಲಿಲ್ಲ, ಎಲ್ಲೋ ಸೇವೆಗೆ ಹೋಗಿದ್ದೆ. ಸೊ ನಾನು ಹೆಂಡ್ತಿ ಹೇಳಿದ್ರೆ, ಅಮ್ಮ ಡ್ಯಾಡಿ ಬರ್ತಾರೆ ಇರು, ಹೋಗಂದ್ರೆ ನಾನು ಬರೋ ತನಕ ಆಕೆ ಶಾಲೆಗೆ ಹೋಗಿಲ್ಲ. ಮರುದಿನ ಏನಾಯಿತು, ಅವಾಗ ಅವಳ ಅಕ್ಕ ದೊಡ್ಡವಳು ಮತ್ತು ಶ್ರೀನಿವಾಸ್ ಪಾಸ್ಟ್ರ್ ಮಗಳು ಅವಳು ಕೂಡ ಅದೇ ಸ್ಕೂಲಲ್ಲಿ ಹೋಗ್ತಾಳೆ. ಅವರಿಬ್ಬರು ಈ ಕಡೆ ಒಬ್ಬರು ಆ ಕಡೆ ಒಬ್ಬರು, ಮಧ್ಯದಲ್ಲಿ ಇವಳು ಚಿಕ್ಕವಳು ಮತ್ತು ಡ್ಯಾಡಿ ನೀನು ಬಾ ಅಂದೇಳಿ. ಸೊ ಮುಂದೆ ನಾನು ನಡೀತಾ ಇದ್ದೀನಿ, ಈ 3 ವೀರರು ಹಿಂದೆ ಬರ್ತಾ ಇದ್ದಾರೆ. ಆ ಹುಡುಗಿನಲ್ಲಿ ಹುಡ್ಕೊಂತ ದೊಡ್ಡ ಹುಡುಗಿ ಹಾಕಿ ನೋಡಿ, ಏಯ್ ಬಾ ಅಲ್ಲಿ ನಮ್ಮ ಅಪ್ಪಾಜಿ ಬಂದಾರೆ ನೋಡು. ಆ ಹುಡುಗಿ ನಡುಗ್ತಾ, ಅಂಕಲ್ ಸಾರಿ ಅಂಕಲ್. ನಾನೇನು ಹೇಳಿಲ್ಲ, ಸುಮ್ಮನೆ ಹೋದೆ ಅಷ್ಟೇ. ಕರ್ಕೊಂಡೋಗಿ ಸೀದಾ ಪ್ರಿನ್ಸಿಪಲ್ ಹತ್ರ ಹೋಗಿ ಪ್ರಿನ್ಸಿಪಲ್ ಹೇಳಿದ್ರು, ಸರ್ ತಪ್ಪಾಯಿತು ಕ್ಷಮಿಸ್ತೀನಿ, ನಾನೇನು ಆಕಿನ ಶಿಕ್ಷಿಸಲು ಬರಲಿಲ್ಲ, ಅವಳು ಚಿಕ್ಕ ಹುಡುಗಿನೇ. ಬಟ್ ನೀವು ನೋಡ್ಕೋಬೇಕು, ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅಪ್ಪಾಜಿ ಪಕ್ಕದಲ್ಲಿ ನಿಂತು ಬರ್ತಾ ಇರುವಾಗ ಯಾರು ಏನು ಮಾಡಲ್ಲಮ್ಮಂತ ಮಕ್ಕಳಿಗೆ ಆ ಒಂದು ಭರವಸೆ ಧೈರ್ಯ ಇರಬೇಕು. ಸುಮ್ಮನೆ ಹಿಂಗೆ ಕೂತ್ಕೊಳ್ಳೋದಲ್ಲ. ನಾನು ನಿಮ್ಮ ಜಾಗನಾಗಿ ಇದ್ದಿದ್ರೆ ಒಂದು ಹಲ್ಲುಯ ಬರ್ತಾಯಿತ್ತು, ಚಪ್ಪಾಳೆ ಬರ್ತಾಯಿತ್ತು, ಕರ್ತನಿಗೋಸ್ಕರ ಸ್ತೋತ್ರ ಬರ್ತಾಯಿತ್ತು. ಹಲ್ಲುಯ ಒಳಗೆ ಹೆಂಗಿದೆಯೋ ಅದು ಎಲ್ಲಿ ಕಾಣ್ತತೆ. హల్లెలూయ. లేదు బ్రదర్, దేవుడు హృదయాన్ని చూస్తాడు, అది హృదయంలో ఉండేది ముఖంలో కనిపించాలండి. హల్లెలూయ. ಸರಿ, ನಾನೇನು ಮಾಡಿಬಿಡ್ಲ ಹಂಗಾದ್ರೆ. ಎಫೆಸಿ 6:16, ಎಲ್ಲದಕ್ಕಿಂತ ಹೆಚ್ಚಾಗಿ, ಎಲ್ಲರೂ ಹೇಳ್ರಿ ಎಲ್ಲದಕ್ಕಿಂತ. ಪಕ್ಕದಲ್ಲಿದ್ದವ್ರು ನೋಡಿ ಹೇಳ್ರಿ ಎಲ್ಲದಕ್ಕಿಂತ. ಸ್ವಲ್ಪ ಗಟ್ಟಿಯಾಗಿ ಹೇಳ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಳೋದನ್ನು ನಿಲ್ಲಿಸು, ಉಪ್ಪನ್ನು ಮುಖ ಇಟ್ಕೊಳ್ಳೋದನ್ನ ನಿಲ್ಲಿಸು. ಎಲ್ಲರೂ ಹೇಳ್ರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಎಂಬಂತ ಗುರಾಣಿಯನ್ನು ತೆಗೆದುಕೋ. ಆಮೆನ್. ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿದ್ದೀರಿ. ನಾನೇನು ಮಾಡಬೇಕು? ಆ ಅಗ್ನಿ ಬಾಣಗಳನ್ನು ಆರಿಸಲು ನಾನೇನು ಮಾಡೋದು ಬೇಕಾಗಿಲ್ಲ. ನಂಬಿಕೆ ಗುರಾಣಿಯನ್ನು ತೆಗೆದು ನಿಂತರೆ ಆ ಬಾಣಗಳ ಗುರಾಣಿಗೆ ಬಂದು ಬಡಿದು ಅದು ತನ್ನಷ್ಟಕ್ಕೆ ತಾನೇ ನಾಶನವಾಗಿ ಕೆಳಗೆ ಬಿದ್ದು ಬಿಡ್ತದೆ. ದೇವ ಮಕ್ಕಳೇ, ಆ ನಂಬಿಕೆ ಎಂಬಂಥ ಗುರಾಣಿಯನ್ನು ನಾವು ತಕ್ಕೋಬೇಕು. ಆ ವಾಕ್ಯಲ್ಲಿ PPTಯಲ್ಲಿ ಇಲ್ಲ, ಬಟ್ ಹೇಳ್ತೀನಿ ಕೇಳ್ರಿ. ಜ್ಞಾನೋಕ್ತಿ 30ನೇ ಅಧ್ಯಾಯ 5ನೇ ವಚನದಲ್ಲಿ ಏನು ಬರ್ತಿದೆ ಅಂದರೆ, ದೇವರ ಪ್ರತಿಯೊಂದು ವಾಕ್ಯವು ಗುರಾಣಿಯಾಗಿದೆ ಎಂಬುದಾಗಿ. ದೇವರ ಪ್ರತಿ ವಾಕ್ಯವು ಗುರಾಣಿಯಾಗಿದೆ. ಅದಕ್ಕೆ ಗುದ್ದಾಡಿ ಹೇಳ್ತೀನಿ, ವಾಕ್ಯ ಓದ್ರಿ. ಆ ವಾಕ್ಯವನ್ನು ನೀನು ನಂಬಿ, ಆ ವಾಕ್ಯ ನಿಮ್ಮ ಬಾಯಿಂದ ಬಂದಾಗ ಆ ವಾಕ್ಯ ಒಂದು ಗುರಾಣಿಯಾಗಿ ಶತ್ರು ನಿಮ್ಮ ವಿರುದ್ಧವಾಗಿ ಹಾಕುವ ಪ್ರತಿಯೊಂದು ಬಾಣಗಳನ್ನು ಅಣಗಿಸುತ್ತದೆ. ಅಲ್ಲಿ ಇಲ್ಲಿ ಹೋಗಿ ಎಣ್ಣೆ ತಕ್ಕೊಳ್ಳೋದು, ಖರೀದಿ ಮಾಡಿಕೊಳ್ಳೋದು ಬೇಕಾಗಿಲ್ಲ. ಮನೆ ಅಡಿಗೆಗೆ ಎಣ್ಣೆ ತಕ್ಕೊಳ್ರಿ, ಮೀಟಿಂಗ್ಸ್ಗೆ ಹೋಗಿ ಎಣ್ಣೆ ತಕ್ಕೊಳ್ಳೋದು, ನೀರು ತಕ್ಕೊಳ್ಳೋದು. ಹಲೋ, ನಂಬಿಕೆ ಇಟ್ಟರೆ ವಾಕ್ಯದಲ್ಲಿ ಆ ವಾಕ್ಯವು ಗುರಾಣಿಯಾಗಿ ನಿಲ್ತದೆ. ಶತ್ರು ನಮ್ಮ ವಿರುದ್ಧವಾಗಿ ತರುವ ಪ್ರತಿಯೊಂದು ಆಲೋಚನೆಯನ್ನು, ಇಂಗ್ಲಿಷ್ನಲ್ಲಿ ಅದರ ಅರ್ಥ, ಗ್ರೀಕ್ ಭಾಷೆಯಲ್ಲಿ ಅರ್ಥ ಏನಿದೆ ಅಂದರೆ, ಅದು ನಾಶನ ಆಗಿಬಿಟ್ಟು ಮತ್ತೊಮ್ಮೆ ಆತನ ಆಯುಧವನ್ನು ಉಪಯೋಗಿಸಲು ಆಗದಂತೆ ನಾಶನ ಆಗಿಬಿಡ್ತದೆ ಅಂತದ್ದು. ಹಲ್ಲೆಲೂಯಾ, ಆಮೆನ್. ನೋಡಿ ಏನು ಬರ್ತಿದೆ ಮುಂದೆ ಇನ್ನೊಂದು ಭಾಷಾಂತರದಲ್ಲಿ, ಪ್ರತಿಯೊಂದು ಯುದ್ಧದಲ್ಲಿಯೂ ನಂಬಿಕೆಯನ್ನು ನಿಮ್ಮ ಗುರಾಣಿಯಾಗಿ ತೆಗೆದುಕೊಳ್ಳಿರಿ. ವಾವ್, ಎಲ್ಲರೂ ಹೇಳ್ರಿ, ಪ್ರತಿಯೊಂದು ಯುದ್ಧದಲ್ಲಿ ಕ್ಯಾನ್ಸರ್ಗೋಸ್ಕರ ನಂಬಿಕೆಯಿಂದ ಹೆಂಗೆ ಪ್ರೇಯರ್ ಮಾಡ್ತಿರೋ, ನೆಗಡಿ ಬಂದಾಗಲೂ ಹಂಗೆ ಪ್ರೇಯರ್ ಮಾಡು. ನೆಗಡಿ, ತಲೆನೋವು, ನಾನು ಚರ್ಚಿಗೆ ಬಂದಿಲ್ಲ ಅಂದೇಳಿ. ಕ್ಯಾನ್ಸರ್ ಇದ್ದಾಗ ಹೆಂಗೆ ನಂಬಿಕೆಯಿಂದ ಪ್ರೇಯರ್ ಮಾಡ್ತಿರೋ ಹಂಗೆ ನೆಗಡಿ, ಕೆಮ್ಮುಗು, ತಲೆನೋವು ಪ್ರೇಯರ್ ಮಾಡು, ವಾಸಿ ಆಗ್ತಿ. ಆರಾಧನೆ ಬಂದು ಮಾಡ್ಬೋದು ಕರ್ತನ. ಮೊನ್ನೆ ಒಂದು ಆಸ್ಪತ್ರೆಗೆ ಹೋಗಿದ್ದೆ. ಯಾರಿಗೋ ಆರಾಮಿಲ್ಲ, ನನಗಲ್ಲ, ಯಾರನ್ನೋ ಕರ್ಕೊಂಡು ಹೋಗಿದ್ದೆ.
ನೂರಾರು ಜನರು, ಸಾವಿರಾರು ಜನರು ಬರ್ತಾಯಿದ್ರು. ಒಂದೊಂದು ಕಷ್ಟದಿಂದ ಒಬ್ಬೊಬ್ಬರದ್ದು ಪರಿಸ್ಥಿತಿ ನೋಡಿದಾಗ ಮನಸ್ಸು ಮುರಿದೋಯ್ತು. ನನ್ನ ಜೊತೆಗೆ ಯಾರೊಬ್ಬರು ನಮ್ಮ ಫ್ರೆಂಡ್ಸನ್ನು ಕರ್ಕೊಂಡೋಗಿದ್ದೆ, ಅವ್ರಿಗೆ ಆರಾಮಿಲ್ಲ ಅಂದೇಳಿ ಯಾರೋ ಸ್ಪೆಷಲಿಸ್ಟ್ ಹತ್ರ ತೋರಿಸ್ಲಿಕ್ಕೆ. ಅವ್ರು ನೋಡಿ ನನ್ನ ಫ್ರೆಂಡ್ಸಿಗೆ ನಾನು ಹೇಳ್ತಾ ಇದ್ದೆ, ನಾನು ಹಿಂದೂವಾಗಿ ಬೇರೆ ಜಾತಿಯಲ್ಲಿದ್ದು ಏಸಾಮಿ ನಂಬಿದ್ದು ಯಾಕಂದರೆ ಏಸಾಮಿ ಜೀವಿಸುವ ದೇವರಂಬುದಾಗಿ. ಅವರೆಲ್ಲ ಇಷ್ಟು ಕಷ್ಟ ಇದ್ದಾರೆ, ತೊಂದರೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಬಟ್ ನಮ್ಮೊಳಗೆ ಆ ದೇವರ ಜೀವ ಹರಿತಾ ಇದರಿಂದ ಪ್ರತಿ ಅವ್ಯ ತನ್ನ ಕೆಲಸ ಮಾಡ್ತಾ ಇದೆ. ಯಾವ ಹೃದಯ ಚೆನ್ನಾಗಿದೆ, ಲಂಗ್ಸ್ ಚೆನ್ನಾಗಿದೆ, ಕೊಲೆಸ್ಟ್ರಾಲ್ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಅದೆಲ್ಲ ಬರಲಿಕ್ಕೆ ಅದಕ್ಕೆ ಪರ್ಮಿಷನ್ ಇಲ್ಲ. ಯಾಕಂದರೆ ಕ್ರಿಸ್ತನ ಜೀವ ಇದೆ. ಅದೆಲ್ಲ ಎಲ್ಲಿ ಸಿಕ್ತಂದ್ರೆ ಬರ್ತತೆ. ನನಗೆ ತಲೆನೋವು ಬರ್ತದೆ, ಅವಾಗೇನು ಮಾಡ್ತೀನಿ, ಜಂಡು ಬಾಮ್ ಹಚ್ಕೊಂಡು ಪ್ರೇಯರ್ ಮಾಡಿಬಿಡ್ತೀನಿ, ಮುಗೀತಷ್ಟೇ, ಮನೆಗೆ ಬಿದ್ದಿರಂಗಿಲ್ಲ. ಹಲ್ಲೆಲೂಯಾ, ಆಮೆನ್. ನೋಡ್ರಿ, ಪ್ರತಿ ಯುದ್ಧದಲ್ಲಿಯೂ ನಂಬಿಕೆ ಮತ್ತು ನಿಮ್ಮ ಗುರಾಣಿನ ತೆಗೆದುಕೊಳ್ಳ್ರಿ. ಯಾಕಂದರೆ ಅದು ದುಷ್ಟನಿಂದ ನಿಮ್ಮ ಮೇಲೆ ಬರುವ ಎಲ್ಲ ಪ್ರಜ್ವಲಿಸುವ ಬಾಣಗಳನ್ನು ನಂದಿಸಲು ಸಮರ್ಥವಾಗಿದೆ. ಎಷ್ಟನ್ನ ಬಾಣ ಹಾಕೋ ನೀನು, ನನ್ನ ನಂಬಿಕೆ ಮತ್ತು ಗುರಾಣಿಯನ್ನು ನಾನು ಎತ್ತುತ್ತೇನೆ. ಆಮೆನ್. ಮಾರ್ಕ್ 16:17. ಇದಲ್ಲದೆ ನಂಬುವವರಿಂದ ಈ ಸೂಚಕ ಕಾರ್ಯಗಳು ಉಂಟಾಗುತ್ತದೆ. ಅವ್ರು ನನ್ನ ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸುವರು. ಹಲೋ, ದೆವ್ವ ಬಂದಿದೆ, ನೀನು ಓಡಬೇಡ, ದೆವ್ವ ನೀನು ಓಡಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ರಾತ್ರಿ ಹೊತ್ತಾದರೆ ಭಯ ಆಗ್ತದೆ, ಕತ್ಲಾದರೆ ಕೆಲವ್ರು ಭಯ ಆಗ್ತದೆ, ಕರೆಂಟ್ ಹೋದರೆ ಕೆಲವ್ರಿಗೆ ನಾಯಿಗಳು ನೋಡಿದರೆ ಭಯ ಆಗ್ತದೆ. ಸಿಂಹದ ಗವಿಯಲ್ಲಿದ್ದ ದಾನಿಯಲ್ಲೋ ಭಯ ಆಗಿಲ್ಲ. ಶೆಡ್ರಕ್ ಮೇಷಕ್ ಅಬೇದ್ನೆಗೋವನ್ನು ಬೆಂಕಿಯಲ್ಲಿ ಹಾಕಿದ್ರು, ಯಾಕೆ ಭಯ ಇಲ್ಲ? ಯೇಸು ಇದ್ದಾನೆ ಜೊತೆಯಲ್ಲೇ. ಏನಕ್ಕೆ ಭಯಪಡ್ತೀರಿ ನೀವು? ಏನಕ್ಕೆ ಭಯಪಡ್ತೀರಿ? ಒಬ್ಬ ಸೇವಕರು ಈ ರೀತಿ ಹೇಳಿದರು, ದಾನಿಯಲ್ಲ ಸಿಂಹದ ಗವಿಯಲ್ಲಿದ್ದಾಗ ಒಂದು ಸಿಂಹವನ್ನು ತಲೆ ದಿಂಬಾಗಿ ಇಟ್ಕೊಂಡಂತೆ, ಇನ್ನೊಂದು ಸಿಂಹವನ್ನು ಕಾಲು ಕೆಳಗೆ ದಿಂಬಾಗಿ ಇಟ್ಕೊಂಡು, ಇನ್ನೊಂದು ಸಿಂಹವನ್ನು ಬೆಡ್ಡಾಗಿ ಇಟ್ಕೊಂಡು ಮಲಗಿದ್ನಂತೆ. అన్నా వాళ్ళ కాలంలోన అన్నా యేసు నిన్న ఉన్నట్టు ఇప్పుడు రేపు మార్పని దేవుడు మనమే మార్చుకోవాలి మన మనసునంతే. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ ಏನು ಹೇಳ್ತಾ ಇದ್ದಾನೆ, ನಂಬುವರು ಹಿಂದೆ, ಪಾಸ್ಟರ್ ಹಿಂದೆ ಅಲ್ಲ, ಸೇವಕರ ಹಿಂದೆ ಅಲ್ಲ, ನಂಬೋರು. ಎಷ್ಟು ಜನ ಯೇಸಮ್ಮಿ ನಂಬ್ತೀರಿ? ಕೈ ಎತ್ತಿ ತೋರಿಸ್ರಿ, ಮೇಲಕ್ಕೆತ್ತಿ ತೋರಿಸ್ರಿ. ಏನು ನೋವಿದೆಯಾ? ಮೇಲಕ್ಕೆತ್ತಿ ತೋರಿಸ್ರಿ. ಬೈಬಲ್ ಹೇಳ್ತದೆ, ನಿಮ್ಮ ಹಿಂದೆ ಈ ಸೂಚಕ ಕಾರ್ಯಗಳು, ನೀವು ಯೇಸು ಹೆಸರಿನಲ್ಲಿ ದೆವ್ವಗಳನ್ನು ಓಡಿಸ್ತೀರಿ. ಇನ್ನೊಂದು ಸಾರಿ ದೆವ್ವ ಬಂದಂದರೆ ನಮ್ಮನ್ನು ಕರಿಬೇಡ್ರಿ, ನೀವೇ ಹೋಗಿ ಓಡಿಸಿರೋದು. ಕೆಲವರು ಮಾತ್ರ ಆಮೇಲೆ ಹೇಳ್ತಾ ಇದ್ದಾರೆ, ಸ್ತೋತ್ರ. ಅವರು ಸರ್ಪಗಳನ್ನು ಎತ್ತುವರು, ಮರಣಕರವಾದದ್ದನ್ನು ಆದರೂ ಕುಡಿದರೂ ಅದು ಅವರಿಗೆ ಯಾವ ಕೇಡನ್ನು ಮಾಡುವುದಿಲ್ಲ. ವಿಷ ನನ್ನೇನು ಮಾಡೋಕ್ಕಾಗಲ್ಲ. ದಾರಿಯಲ್ಲಿರುವಂಥ ಒಂದು ಹಾವು, ನನ್ನ ಮುಂದೆ ಹೋದ ಬೆಕ್ಕು, ನನ್ನ ಮೇಲೆ ಬಿದ್ದ ಹಲ್ಲಿ ನನಗೇನು ಮಾಡಲಿಕ್ಕಾಗಲ್ಲ. ಆ ಜೀವಿತದ ಹೊರಗೆ ಬರ್ರಿ. ಸ್ಫೋಟಕವಾದಂಥ ಆತನ ಶಕ್ತಿ ನಮ್ಮಲ್ಲಿದೆ. ಪ್ರತಿಯೊಬ್ಬರು ಪ್ರತಿ ರವಿವಾರ ಅಲ್ಲ, ಪ್ರತಿ ಸಾರಿ ನೀವು ನೋಡಿದಾಗ ಹಿಂಗಿರ್ಬೋದು, ಹಿಂಗೆ ಎದ್ದು ನಡಿಬೇಕು. ಆವತ್ತು ನಾನು ಇಬ್ಬರು ಮಕ್ಕಳು ಹೆಂಗೆ ಬಂದರು ನಡ್ಕೊಂಡು ಹಿಂಗೆ ಬಂದರು. ಯಾಕೆ? ಅಪ್ಪಾಜಿ ಇದ್ದಾರೆ, ಹಂಗೆ ಇರ್ಬೇಕು ನಾವು ಪ್ರತಿ ಸಾರಿ. ಹಿಂಗೆ ಯಾರಾದರೂ ಬಂದರೆ ಬಂದು ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಿಮ್ಮನ್ನು ವಿಷ ಕೊಟ್ಟು ಸಾಯಿಸ್ಲಿಕ್ಕಾಗಲ್ಲ, ಭಯಪಡಬೇಡ್ರಿ. ಮಾಟ ಮಂತ್ರ ಮಾಡಿದ್ರಿ, ಯಾರೋ ನನಗೆ ಏನೋ ಮಿಕ್ಸ್ ಮಾಡಿ ಕೊಟ್ಟರು, ಅದಕ್ಕೆ ಹೆಂಗೆ ಸಿಟ್ಟು ಬರ್ತದೆ ನನಗೆ. ಬೈಬಲಲ್ಲಿ ಬರೆದಿದೆ, ವಿಷ ಕುಡಿದ್ರು ಏನಾಗಲ್ಲ. ಅವ್ರು ಏನಾದರೂ ಮಾಟ ಮಂತ್ರ ಮಾಡಿದರೆ ಆ ಮಾಟ ಮಂತ್ರ ಶಕ್ತಿ ಬಂದರೆ ಸಾಕು, ಓಡೋಗ್ಬಿಡ್ತದೆ. ಒಬ್ಬ ಸೇವಕರು ಈ ರೀತಿ ಹೇಳಿದರು, ಯಾರೋ ಒಬ್ಬ ಮಾಟ ಮಂತ್ರ ಮಾಡುವ ವ್ಯಕ್ತಿ ಬಂದು ಆ ಸೇವಕನ ಮನೆಗೆ ಬಂದಂತೆ. ಆ ಸೇವಕನಿಗೇನೋ ನಾಶನ ಮಾಡಲಿಕ್ಕೆ ಕರ್ಕೊಂಡು ಬಂದರೆ ಯಾರೋ ಸೇವಕನ ಮುಂದೆ ಕುಂದಿರಿಸಿ ಅವ್ರ ಆತನಿಗೆ ನೀರು ಕೊಟ್ಟು ಚಾಯ್ ಕೊಟ್ಟು ಎಲ್ಲ ಕುಡಿತಾ ಇರುವಾಗ ಆ ಮನುಷ್ಯ ಬಂದು ಏನೋ ಅಂತ ಇದ್ದಾನೆ, ಹಿಂಗೆ ಅಂತ ಇದ್ದಾನೆ. ಸೇವಕರು ಕಲ್ತು ಏನು ಮಾಡ್ತಾಯಿದ್ದೆ. ಆಮೇಲೆ ಅವ್ರು ಹೇಳಿದ್ರಂತೆ, ಇಲ್ಲ ಇವರು ಮಾಟ ಮಂತ್ರರು ನಿಮ್ಮನ್ನು ನಾಶನ ಮಾಡ್ಲಿಕ್ಕೆ ಬಂದರೆ. ಅವಾಗ ಸೇವಕರು ಹೇಳಿದಂತೆ,
ನಮ್ಮ ಮನೆ ಒಳಗೆ ನೀನು ಕಾಲಿಟ್ಟಾಗಲೇ ಎಲ್ಲ ದೆವ್ವಗಳು ಓಡೋಯ್ತು, ನೀನು ಒಬ್ಬನೇ ಇದ್ದೀ ಈಗ, ಯಾಕಂದರೆ ಇಲ್ಲಿ ಯೇಸು ಇದ್ದಾನೆ. ಯಾರಾದರೂ ಮಾಟ ಮಂತ್ರ ಮಾಡಿ ನಿಮ್ಮ ಮನೆ ಮುಂದೆ ನಿಂಬೆಹಣ್ಣು ಹಾಕಿದರೆ ಶರ್ಬತ್ ಮಾಡಿರಿ, ನಿಮಗೆ ಭಯ ಇದ್ದರೆ ನಾನು ಬರ್ತೀನಿ, ನಾವಿಬ್ಬರು ಕುಡಿಯೋಣ. ತತ್ತಿ ಹಾಕೋದ್ರೆ ಆಮ್ಲೆಟ್ ಮಾಡಿರಿ, ನನಗಿಷ್ಟ, ನಾನು ಬಂದು ನಾವಿಬ್ಬರು ತಿನ್ನೋಣ. ಅದು ಬಿಟ್ಟು ಮುಂದೆ ನೋಡ್ರಿ ಏನು ಬರೆದಿದೆ. ನನ್ನ ಹೆಸರಿನ ಬಲದಿಂದ ನೀವು ದೆವ್ವಗಳನ್ನು ಓಡಿಸುವಿರಿ, ಹಾವುಗಳನ್ನು ಮತ್ತು ಯಾವುದೇ ವಿಷಯಕ್ಕೆ ಹಾನಿಯಾದದ್ದನ್ನು ಕುಡಿಯುವರಾಗಿದ್ದರಿಂದ ನೀವು ಅಲೌಕಿಕವಾಗಿ ರಕ್ಷಿಸಲ್ಪಡುವಿರಿ. ದೇವರು ನಮ್ಮನ್ನು ರಕ್ಷಿಸ್ತಾನೆ. ಹಲ್ಲೆಲೂಯಾ. ಆದರೆ ಸೈತಾನ್ ನೋಡ್ರಿ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾನೆ. ಕೆಲವು ವಿಷಯಗಳನ್ನು ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ಗಮನವಾಗಿರ್ರಿ. ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ದೇವರು ಏನು ಹೇಳ್ತಾನೆ ಅವಳಿಗೆ ಅಂದರೆ, ನೀನು ಅದನ್ನು ತಿಂದರೆ ಖಂಡಿತವಾಗಿ ಸಾಯುವಿ ಅಂದನು. ಎಲ್ಲರೂ ನನ್ನ ಕಡೆ ನೋಡಿ ಪ್ಲೀಸ್. ದೇವರೇನು ಹೇಳ್ತಾನೆ? ನೀವು ಆ ಹಣ್ಣನ್ನು ತಿಂದರೆ ಖಂಡಿತವಾಗಿ ಸಾಯುವಿರಿ ಎಂದು ಯಾರು ಹೇಳಿದರು? ದೇವರು ಹೇಳಿದರು. ಆಯ್ತಾ? ಇವರು ಅದನ್ನು ನಂಬಿಲ್ಲ, ಹೇಳಿದರು ಸೈತಾನನಿಗೆ. ಹಾಗೆ ಸೈತಾನ ಏನು ಮಾಡ್ತಾನೆ ನೋಡ್ರಿ, ಆದಿಕಾಂಡ 3ನೇ ಅಧ್ಯಾಯ 4ನೇ ವಚನ. ಅದಕ್ಕೆ ಹಾವು ಸ್ತ್ರೀಗೆ, ನೀನು ಖಂಡಿತವಾಗಿ ಸಾಯುವುದಿಲ್ಲ. ಎಲ್ಲರೂ ನನ್ನ ಕಡೆ ನೋಡಿ ಪ್ಲೀಸ್. ದೇವರೇನು ಹೇಳ್ತಾನೆ? ಖಂಡಿತವಾಗಿ ಸಾಯ್ತೀರಿ ಅದನ್ನು ನೀವು ತಿಂದರೆ. ಶತ್ರು ಏನು ಹೇಳ್ತಾನೆ? ನೀವು ಖಂಡಿತವಾಗಿ ಸಾಯುವುದಿಲ್ಲ. ನನ್ನ ಕಡೆ ನೋಡಿ ಪ್ಲೀಸ್, ಭಾಳ ಮುಖ್ಯ ಅದು. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು, ಯಾವ ಸೈತಾನ್ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಪ್ಲೀಸ್ ಭಾಳ ಜಾಗೃತಿಯಿಂದ ಕೇಳ್ರಿ. ದೇವರೇನು ಹೇಳಿದ್ರು? ಖಂಡಿತವಾಗಿ ಸಾಯ್ತಿ. ಸೈತಾನ್ ಏನು ಹೇಳಿದ? ಖಂಡಿತವಾಗಿ ಸಾಯೋದಿಲ್ಲ. ಇವ್ರು ಏನು ಮಾಡಿದ್ರು? ದೇವ್ರ ಮಾತನ್ನು ನಂಬಿಲ್ಲ, ಸೈತಾನ್ ಮಾತು ನಂಬಿ ತಿಂದು ಬಿಟ್ರು. ಅದಕ್ಕೆ ಇವತ್ತು ನಾವೆಲ್ಲ ಕಷ್ಟಪಡ್ತೇವೆ. ಯಾಕೆ? ನಮ್ಮ ಅಜ್ಜಿ ಮಾಡಿದ ತಪ್ಪಿಗೆ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ಇವತ್ತು. ದೇವ್ರ ಮಾತು ನಂಬಿದ್ರೆ ಅದೇ ರೀತಿ ಇವತ್ತು ಕೂಡ ಅವ್ನು ಚೇಂಜ್ ಮಾಡಿಲ್ಲ. ದೇವ್ರ ವಾಕ್ಯ ಏನು ಹೇಳ್ತದಲ್ಲ ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ. ಈ ಸಾರಿ ಪರೀಕ್ಷೆ ಸ್ಟ್ರಿಕ್ಟ್ ಆಗಿದೆ ಅಂತೆ, ಪೇಪರೆಲ್ಲ ಕಷ್ಟವಾಗಿರ್ತದಂತೆ. ಕಷ್ಟವಾಗಿದ್ದರೆ ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ, ನಾನು ತಲೆಯಾಗಿದ್ದೀನಿ, ಬಾಲವಲ್ಲ, ನಾನು ಮೊದಲನೇವನಾಗಿನಿ, ಕೊನೆಯವನಲ್ಲ. ದೊಡ್ಡ ಅಪವಾದಿಗಳು ಬರ್ತಾ ಇದ್ದಾರೆ. ಬರಲಿ, ನನ್ನ ಶತ್ರು ನನ್ನ ವಿರುದ್ಧವಾಗಿ ಒಂದು ಮಾರ್ಗದಲ್ಲಿ ಬರ್ತಾನೆ, 7 ಮಾರ್ಗದಲ್ಲಿ ಓಡೋಗ್ತಾನೆ. ಇವತ್ತೇನಾಗಿದೆ ಗೊತ್ತಾ? ನಮ್ಮ ಮನಸ್ಸಲ್ಲಿ ಆತನ ಹೇಳಿದ ಮಾತುಗಳನ್ನು ಇಟ್ಕೊಂಡು ಬಿಟ್ಟಿದ್ದೇವೆ, ದೇವರು ಹೇಳಿದ ಮಾತನ್ನು ಬಿಟ್ಟುಕೊಂಡಿದ್ದೇವೆ. ಅದನ್ನ ಇಟ್ಟುಕೊಂಡು ಇದನ್ನು ಬಿಟ್ಟುಕೊಂಡಿದ್ದೀರಿ. ಹಂಗೆ ಮಾಡಬೇಡ್ರಿ. ಸೈತಾನ ಮಾತನ್ನು ಒದ್ದು ಕಳಿಸ್ಬಿಟ್ಟು ದೇವರು ಹೇಳಿದನೋ ಅದನ್ನು ನಂಬಿರಿ. ಹೇಗೇನೋ ಮಾಡಬೇಕು. ರೋಮ 12ನೇ ಅಧ್ಯಾಯ 2ನೇ ವಚನ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೇಗೆ ಇರೋದ್ರಿಂದ ದೇವರ ಚಿತ್ತವನ್ನು ತಿಳಿದವರಾಗಿ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ ಯಾವುದೆಂದು ನೀವು ವಿವೇಚಿಸುವಿರಿ. ಇಹಲೋಕದ ನಡವಳಿಕೆಯನ್ನು ಅನುಸರಿಸಬೇಡಿರಿ. ಲೋಕ ಮಾಡುವಂಗೆ ಮಾಡಬೇಡ. ಲೋಕ ಹೇಳ್ತದೆ, ಈ ಸಾಲ ತೀರಿಸಲಿಕ್ಕೆ ಅಲ್ಲಿಂದ ಸಾಲ ಮಾಡಿ ಇವ್ರಿಗೆ ತೀರಿಸು, ಇವ್ರು ತೀರಿಸಲಿಕ್ಕೆ ಅವ್ರು ಮಾಡೋಲ್ಲ. ಆದರೆ ದೇವರೇನು ಹೇಳ್ತಾನೆ? ನೀನು ಸಾಲ ಮಾಡೋದಿಲ್ಲ, ನೀನು ಬೇರೆ ಜನರಿಗೆ ಕೊಡ್ತಿ ಎಂಬುದಾಗಿ ಅದು ನಿಮ್ಮ ಮನಸ್ಸಲ್ಲಿ ಇರಲಿ. ಸಾಲದಲ್ಲಿ ಜೀವಿಸೋದು ದೇವರ ಚಿತ್ತವಲ್ಲ. ಎಷ್ಟು ಜನ ನಮ್ಮಲ್ಲಿ ಇವತ್ತು ಸಾಲದಲ್ಲಿ ಜೀವಿಸ್ತಾ ಇದ್ದೀರಿ? ಯಾಕೆ? ಈ ಇಹಲೋಕ ಹೇಳ್ತದೆ ಇಲ್ಲಿಂದ ಅಲ್ಲಿಂದ ಮುಚ್ಚು, ಅಲ್ಲಿಂದ EMI ಸಾಲ ನಮ್ಮನ್ನು ಅವ್ರು ಸಾಲಗಾರರಾಗ್ತಾರೆ. ಅಲ್ಲಯ್ಯ, EMI ತಗೊಳ್ಳೋದು ತಪ್ಪು ನಾನು ಹೇಳೋದಿಲ್ಲ, ಬಟ್ ನಾನು ತಗೊಂಡಿಲ್ಲ ನನ್ನ ಜೀವನದಲ್ಲಿ ಇದುವರೆಗೂ, ತಗೊಳ್ಳೋದಿಲ್ಲ ಕೂಡ. ಪ್ರೇಯರ್ ಮಾಡ್ತೀನಿ, ದೇವರೇ ಕೊಡಪ್ಪ ಅಂತ. ಅದು ಎಷ್ಟೇ ಲಕ್ಷ ಇರಲಿ, ಕೋಟಿ ಇರಲಿ, ಬಂದಮೇಲೆ ನಾನು ಅದನ್ನು ತಗೊತೀನಿ. ಇಹಲೋಕದಂತೆ ಮಾಡಬೇಡ್ರಿ ಪ್ಲೀಸ್. మన బ్రతుకులు లేకుండా ఇట్లే ఉండిపోతాయి. గొప్ప గొప్ప ఆలోచనలు పెట్టాడు దేవుడు మనకోస్కరం. దೊಡ್ಡ ಸಂಗತಿಗಳು ಕಾಯ್ತಾ ಇದೆ ನಮಗೋಸ್ಕರ. ఇదే జీవన సాక. నీ కార్యము వర్ణించుట ఈ బ్రతుకు సాలదయ్యా, నీ ప్రేమ వివరించుట మాటలు నాకు రావయ్యా. ಅಂತ ದೊಡ್ಡ ಸಂಗತಿಗಳು ದೇವರಿಟ್ಟಿರುವಾಗ ಪ್ಲೀಸ್ ಸ್ವಲ್ಪ ಚೇಂಜ್ ಆಗೋಣವಾ.
ಈಗಲಾದರೂ ಚೇಂಜ್ ಆಗೋಣವಾ? 2025 ಮೇ ತಿಂಗಳು ಸ್ಟಾರ್ಟ್ ಆಗಿದೆ, ಆಗಲೇ ಕಣ್ಣು ಮುಚ್ಚಿ ತೆಗೆಯೋಷ್ಟಕ್ಕೆ 2026 ನ್ಯೂ ಇಯರ್. ನಾವೇನು ಮಾಡಬೇಕು? ಇದನ್ನ ಹೇಳಿ ನಾನು ಮುಗಿಸ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿರಿ. ಎಫಿಸಿ, ಬುದ್ಧಿಹೀನರಾಗಿ ನಡೆದುಕೊಳ್ಳಬೇಡ್ರಿ. ಎಲ್ಲರೂ ಹೇಳ್ರಿ, ಬುದ್ಧಿಹೀನನಾಗಿ ನಡ್ಕೊಳ್ಬೇಡ್ರಿ. ದೇವರ ಚಿತ್ತವನ್ನು ತಿಳಿದುಕೊಳ್ಳಿರಿ. ನನ್ನ ಕಡೆ ನೋಡಿ ಪ್ಲೀಸ್. ಬುದ್ಧಿಹೀನರು ದೇವರ ಚಿತ್ತವನ್ನು ತಿಳ್ಕೊಳ್ಳಲ್ಲಂತೆ. ಪೌಲ್ ಹೇಳ್ತಾ ಇದ್ದಾನೆ, ಬುದ್ಧಿಹೀನರಂತೆ ನೀವು ನಡಿಬೇಡ್ರಿ, ದೇವರ ಚಿತ್ತವನ್ನು ತಿಳ್ಕೊಳ್ರಿ. ಬುದ್ಧಿವಂತರಾಗಬೇಕಂದ್ರೆ ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಬೇಕು. ಹೇಗಪ್ಪ ತಿಳ್ಕೊಳ್ಳೋದು? ಮುಂದೆ ಬರ್ತಿದೆ ನೋಡ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಆದರೆ ಅದರಿಂದ ಪಟಿಂಗತನವು ಹುಟ್ಟುವುದು. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಸ್ತುತಿ ಗೀತೆಗಳಿಂದಲೂ ಆತ್ಮಿಕ ಹಾಡುಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನನ್ನು ಹಾಡಿಕೊಂಡಾಡಿರಿ. ನನ್ನ ಕಡೆ ನೋಡಿ ಪ್ಲೀಸ್, ಒಂದು ನಿಮಿಷ. ಪೌಲ್ ಏನು ಹೇಳ್ತಿದ್ದಾನೆ? ದೇವ ಚಿತ್ತವನ್ನು ಅರಿತುಕೊಂಡವನು ಬುದ್ಧಿವಂತನಾಗ್ತಾನೆ. ಯಾರು ಅರಿತುಕೊಂಡಿಲ್ವೋ ಅವನು ಆಗ್ತಾನೆ. ಮೂರ್ಖ ಅಂತ ಹೇಳೋಣ, ಕರೆಕ್ಟ್ ಅದು ಮಾತು. ಮೂರ್ಖರಾಗಬೇಡ್ರಿ, ಬುದ್ಧಿವಂತರಾಗಿ ನನ್ನ ಚಿತ್ತ ತಿಳ್ಕೊಳ್ರಿ. ದೇವರ ಚಿತ್ತ ಹೆಂಗೆ ತಿಳ್ಕೊಳ್ಳೋದು? ಆತನೇನು ಹೇಳ್ತಾನೆ? ಉದಾಹರಣೆ ಏನು ಕೊಡ್ತಾನಂದರೆ, ಏನು ಹೇಳ್ತದೆ ನೋಡ್ರಿ ಅಲ್ಲಿ. ಮದ್ಯಪಾನ ಮಾಡಿ ನೀವು ಏನಾಗಬೇಡ್ರಿ, ಮತ್ತರಾಗಬೇಡ್ರಿ. ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ. ಕುಡುಕರಿದ್ದಾರಲ್ಲ, ಪ್ಲೀಸ್ ಗಮನ ಕೊಟ್ಟು ಕೇಳ್ರಿ. ಯಾಕೆ ಕುಡಿತಾರೆ ಗೊತ್ತಾ? ಮೊದಲು ಚಟದಿಂದ ಕುಡಿತಾರೆ, ಆಮೇಲೆ ಏನಾಗ್ಬಿಟ್ಟೈತೆ, ಕಷ್ಟಪಡ್ತಾನೆ, ಅವನು ಜೀವಿಸ್ತಾ ಇದ್ದಾನೆ, ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಮಕ್ಕಳಿಗೆ ಆರಾಮಿಲ್ಲ, ತಿನ್ನಲಿಕ್ಕೆ ಊಟ ಇಲ್ಲ, ವ್ಯವಸ್ಥೆ ಸರಿ ಇಲ್ಲ, ಕಷ್ಟಗಳು ಕಾಯ್ತಾ ಇದೆ. ಆಫೀಸಲ್ಲಿ ಫ್ಯಾಕ್ಟ್ರಿಯಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಇಲ್ಲಿ ಬಂದಾನೆ, ಇಲ್ಲಿ ಕೂಡ ಕಷ್ಟ. ಸೊ ಏನು ಮಾಡ್ತಾನೆ? ಫುಲ್ಲು ಕುಡಿದು ಬರ್ತಾನೆ. ಯಾಕೆ? ಕುಡಿದಾಗ ಆ ಕಷ್ಟಗಳೇನು ಹೋಗಲ್ಲ, ಆದರೆ ಆ ಕಷ್ಟ ಇವನ ಮೇಲೆ ಏನು ಪ್ರಭಾವ ಬೀರಂಗಿಲ್ಲ. ಕುಡಿದಿದ್ದವನು ನೀವು ಬಡಿದ್ರು ಕೂಡ ಅವನಿಗೇನು ಅನಿಸಲ್ಲ. ಯಾಕೆ? ಮತ್ತಾಗ್ಬಿಟ್ಟಿದ್ದಾನೆ. ಪೌಲ್ ಏನು ಹೇಳ್ತಿದ್ದಾನೆ? ನೀವು ಕುಡಿದು ಮತ್ತರಾಗಬೇಡ್ರಿ, ಪವಿತ್ರಾತ್ಮ ಭರಿತರಾಗಿರಿ. ಅಂದರೆ ಅರ್ಥ ಏನಂದರೆ, ಇದನ್ನು ಒಂದು ವಿವರಿಸ್ತಾ ಇದ್ದಾನೆ. ಕುಡುಕನು ಕುಡಿದು ಮತ್ತನಾಗಿ ಆ ಸಮಸ್ಯೆಗಳು ಆತನ ಮೇಲೆ ಪ್ರಭಾವ ಬೀರಲಿಕ್ಕೆ ಆಗುವುದಿಲ್ಲ. ಅದೇ ರೀತಿಯಲ್ಲಿ ನೀವು ನಾನು ಪವಿತ್ರಾತ್ಮ ಭರಿತರಾದರೆ ಯಾವ ಸಮಸ್ಯೆ ನಮ್ಮ ಮೇಲೆ ಪ್ರಭಾವ ಬೀರಲಿಕ್ಕೆ ಆಗುವುದಿಲ್ಲ. ಸೊ ಚಾಯ್ಸ್ ನಿಮ್ಮದು. ಬುದ್ಧಿವಂತರಾಗಿರ್ತೀರಾ ಅಥವಾ ಮೂರ್ಖರಾಗಿ ಜೀವಿಸ್ತಾರಾ, ನಿಮ್ಮ ಇಷ್ಟ. ಚಾಯ್ಸ್ ಈಸ್ ಯುವರ್ಸ್. ಹಿಂಗೆ ಕೂತ್ಕೋಬೇಡ್ರಿ, ಸಂತೋಷವಾಗಿ ನಗ್ತಾ, ಕರ್ತನ ಆನಂದವೇ ನನ್ನ ಬಲ. ಬೈಬಲ್ ತೆಗಿಬೇಡ್ರಿ. ಜೆಫನ್ಯ 3 ಏನು ಬರೆದಿದೆ ಅಂದರೆ, ಕರ್ತನು ನಮಗೋಸ್ಕರ ಹಾಡ್ತಾನಂತೆ, ಕರ್ತನು ನಮ್ಮಲ್ಲಿ ಸಂತೋಷಿಸ್ತಾನೆ, ಕರ್ತನು ನಮ್ಮಲ್ಲಿ ಉಲ್ಲಾಸಿಸ್ತಾನೆ. ಒಂದು ಮಗು ಎಷ್ಟು ಹತ್ತಿರ ಕೂಡ ತಾಯಿ ಅದಕ್ಕೆ ಏನೋ ಒಂದು ಹಾಡಾಡ್ತಾಳೆ, ಸ್ವರ ಚೆನ್ನಾಗೇ ಇರೋದಿಲ್ಲ ತಾಯಿದು, ಏನೋ ಒಂದು ಹಾಡಾಡಿದ್ರು ಕೂಡ ಆ ಮಗು ಅಳುವುದನ್ನು ನಿಲ್ಲಿಸ್ತದೆ. ಆ ಮಗು ಅಳುವುದನ್ನು ನಿಲ್ಲಿಸ್ತದೆ. ಕರ್ತನು ನಮ್ಮನ್ನು ನೋಡಿ ಹಾಡ್ತಾನಂತೆ. ಅವಾಗ ಹಿಂಗೆ ಕುಂದಿರೋದು ಸರಿ ಇಲ್ಲಲ್ಲ. ಪಕ್ಕದಲ್ಲಿದ್ದವ್ರು ಹೇಳ್ರಿ, ಸ್ವಲ್ಪ ನಗ್ತಾ ಕುಂದಿರ್ರಿ. ಹಲ್ಲೆಲೂಯಾ. ಗಮನ ಕೊಟ್ಟು ಕೇಳಿರಿ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿರಿ. ಆವಾಗ ಇದು ಹೇಗೆ ಆಗಬೇಕು? ಇದು ಹೇಗೆ ಆಗ್ತದೆ? ಪೌಲ್ ಹೇಳ್ತಾನೆ ನೋಡ್ರಿ, ಹೇಗೆ ಆಗ್ತದೆ ಅಂದರೆ, ಇದನ್ನು ಓದಿಕೊಂಡು ನಾವು ಪ್ರಾರ್ಥನೆಗೆ ಸಿದ್ಧರಾಗೋಣ. ಗಮನ ಕೊಟ್ಟು ಕೇಳಿರಿ. ಎಫಿಸಿ 5, ಪ್ಲೀಸ್ ಡಿಸ್ಪ್ಲೇ. ಕೀರ್ತನೆಗಳಿಂದಲೂ ಸ್ತುತಿ ಗೀತೆಗಳಿಂದಲೂ ಆತ್ಮಿಕ ಹಾಡುಗಳಿಂದಲೂ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳಬೇಕು. ಒಬ್ಬ విశ్వాసి ನೋಡಿ నీవేం మాట్లాడಬೇಕು? ఏమి ఇట్లా అయిందంట కదా, వాళ్ళకి తలనొప్పి వచ్చేది మైగ్రేన్ అంట, ఆ మాటలన్నీ బంద్ చేయి. వాళ్ళతో ఏం మాట్లాడో వాక్యం ఏం చెప్తుంది? ಯಾರನ್ನಾದರೂ ಅನಾರೋಗ್ಯದಲ್ಲಿ ಅವ್ರಿಗೆ ಹೋಗಿ ಹೇಳ್ರಿ, ನೀನು ಇದನ್ನು ಹೊರುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಏಸಾಮಿ ಆಗಲೇ ಇದನ್ನು ಹೊತ್ತುಕೊಂಡನು, ಏಸಾಮಿ ಭಾಷಣಗಳಿಂದ ನೀನು ವಾಸಿಯಾಗಿದ್ದಿ, ಅದನ್ನು ಮಾತನಾಡಬೇಕಂತ. ಏನು ಬರ್ದಿದೆ?
ಒಬ್ಬರಿಗೊಬ್ಬರು ಮಾತಾಡಿಕೊಳ್ಬೇಕು. ನಾವೇನು ಮಾತಾಡ್ತೀವಿ? ನಿಂದು ಸಾಲ ಎಷ್ಟು, ನಂದು ಸಾಲ ಎಷ್ಟು, ಸಂಬಳ ಇಷ್ಟೇ ಬರ್ತಾ ಇದೆ, ಇಷ್ಟೇ ಬರ್ತಾ ಇದೆ, ಎಲ್ಲ ತುಟಿ ಆಗಿಬಿಟ್ಟೈತೆ, ಪೆಟ್ರೋಲ್ ರೇಟ್ ಹೆಚ್ಚು ಮಾಡ್ತಾರಂತೆ, ಹಾಲಿಂದು ರೇಟ್ ಹೆಚ್ಚು ಮಾಡ್ತಾರಂತೆ. ಹಲೋ, ಅದೆಲ್ಲ ಮಾತಾಡಲಿಕ್ಕೆ ಬೈಬಲ್ ಹೇಳ್ತಾ ಇಲ್ಲ. ಬೈಬಲ್ ಏನು ಹೇಳ್ತದೆ? ನೀವು ಆತ್ಮಭರಿತರಾಗಬೇಕಂದ್ರೆ ಹಾಡುಗಳಿಂದ, ಕೀರ್ತನೆಗಳಿಂದ, ಸ್ತುತಿಗೀತೆಗಳಿಂದ ಒಬ್ಬರಿಗೊಬ್ಬರೂ ಮಾತನಾಡಿಕೊಳ್ಳ್ರಿ. ಅಲ್ಲಲ್ಲಯ್ಯ, ಪ್ರತಿ ಸಾರಿ ನಿಮಗೆ ಕೊರತೆ ಇದ್ದಾಗ, ಹೋದ ಸಾರಿ ಕೊರತೆ ಇದ್ದಾಗ ಕರ್ತನ ಹೆಂಗೆ ನಿಮ್ಮನ್ನು ಪೂರೈಸಿದನು? ನನಗೆ ಮೊದಲನೇ ಈ ಸಾಕ್ಷಿ ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ನನ್ನ ಲೈಫ್ನಲ್ಲಿ ನನಗೆ ಬಂದ ಮೊದಲನೇ ಕಾಣಿಕೆ 5 ರೂಪಾಯಿ 84ನೇ ಇಸ್ವಿಯಲ್ಲಿ. ಆಹಾ, ಆ 5 ರೂಪಾಯಿ ಸಿಕ್ಕಿದಾಗ ನನಗೆ 5 ಲಕ್ಷ ಸಿಕ್ಕಿದಂಗಿತ್ತು. 5 ರೂಪಾಯಿ ಫಸ್ಟ್ ಕಾಣಿಕೆ ನನಗೆ ಬಂದಿದ್ದು. ಸ್ತೋತ್ರ. ಆಮೇಲೆ ಕೆಲವು ದಿನಗಳಾದಮೇಲೆ, ಒಂದು 5 ವರ್ಷ ಆದಮೇಲೆ 50 ರೂಪಾಯಿ ಕಾಣಿಕೆ ಸಿಕ್ತು. ಪ್ರೈಸ್ ದ ಲಾರ್ಡ್, ಸ್ತೋತ್ರ. ಎಲ್ಲರಿಗೆ ಅವಾಗ ಲೆಟರ್ಸ್ ಬರೀತಾ ಇದ್ವಿ, ಇಮೇಲು, SMS ಅದೆಲ್ಲ, ವಾಟ್ಸಪ್ ಇರಲಿಲ್ಲ. ಅವಾಗೆಲ್ಲ ಪೋಸ್ಟ್ ಕಾರ್ಡ್ಗೆ 1 ರೂಪಾಯಿ ಇತ್ತು, ಇಂಡಿಯನ್ ಲೆಟ್ರಿಗೆ 35 ಪೈಸಾ 50 ಪೈಸಾ ಏನೋ ಇತ್ತು. ಪೋಸ್ಟ್ ಕಾರ್ಡ್ ಬರೀಲಿಕ್ಕೆ, ಇದು ಕವರ್ ಬರೀಲಿಕ್ಕೆ ದುಡ್ಡಿಲ್ಲ, 1 ರೂಪಾಯಿ ಇಲ್ಲ. ಅದಕ್ಕೆ ಇಂಗ್ಲೆಂಡ್ ಲೆಟ್ರ್ ಬರೀತಾ ಇದ್ವಿ, ಅದು ಕೂಡ ಇತ್ತು. ದೇವರೇ ಏನು ಮಾಡಬೇಕಪ್ಪ ಅಂದ್ ಒಂದಿನ ಪೋಸ್ಟ್ ಆಫೀಸ್ಗೆ ಹೋದಾಗ ಒಂದು ದೊಡ್ಡ ಪ್ಯಾಕೆಟ್ ಬಂತು. ಅದರೊಳಗೆ ಯಾರೋ ನನಗೆ 10 ಇಂಡಿಯನ್ ಲೆಟ್ರು, 10 ಪ್ಯಾಕೆಟ್ ಎಲ್ಲ ಇಟ್ಟು ಕಳಿಸಿದ್ದಾರೆ. ಒದಗಿಸ್ತಾನೆ ರೀ ಆತನು, ಒದಗಿಸ್ತಾನೆ. ಪ್ರಾಯದ ಸಿಂಹವು ಹಸಿದಿದ್ದರು, ಯೇಸುವನ್ನು ಹುಡುಕಿದರೆ ಕೊರತೆ ಇಲ್ಲ. నెనస్కొల్రి అదను మాట్లాడరి ఒబ్బరికొబ్బరు. అవునా, నీకు ఈ కష్టమా, నాకు ఈ కష్టమా? మా బైబిల్లో రాసింది వాళ్ళు అరణ్యంలో నడిచేటప్పుడు దేవుడు ఆకాశం నుంచి మన్నాని కుమ్మరించనంట. అట్లాంటి మాట్లాడితే వాళ్ళ విశ్వాసం కూడా బలపడుతుంది. లేకుంటే నోరు మూసుకొని ఇంట్లో కూర్చోండి అంతే. హల్లెలూయా. ಆಮೇಲೆ ಎಲ್ಲ ಮುಗೀತು. ನನ್ನ ಮದುವೆ ಟೈಮ್ ಬಂತು. ಅಪ್ಪ ಅಮ್ಮ ಇಲ್ಲ, ಇಬ್ಬರು ತೀರ್ಕೊಂಡ್ಬಿಟ್ರು. ಅಕ್ಕ ತಂಗಿ ಅವರೇ ಲೋಕದಲ್ಲಿದ್ದಾರೆ. ಒಂದೇ ತಿಂಗಳು ಎಲ್ಲ ಲಿಸ್ಟ್ ಮಾಡಿಕೊಂಡೆ. ಬಜಾರ್ಗೆ ಹೋದಾಗ ನಾವು ಲಿಸ್ಟ್ ತೊಗೊಂಡು ಹೋಗ್ತೀವಲ್ಲ, ಏನೇನು ಖರೀದಿ ಮಾಡಬೇಕು ಲಿಸ್ಟ್ ಮಾಡಿದೆ. ಸ್ವಾಮಿ ನನಗೆ ಇದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು. ದಿನಾಲ ಚೀಟಿ ತೋರಿಸ್ತಾ ಇದೆ. ಎಸೋ ನನಗೆ ಹಿಂಗೆ ಬೇಕು. ಯಾಕಮ್ಮ ಹಂಗೆ ನೋಡ್ತಾ ಇದ್ದೀನಿ? ನಾನು ನಮ್ಮಪ್ಪ ಹತ್ರ ಕೇಳ್ತಾ ಇದ್ದೀನಿ, ನಿಮ್ಮಪ್ಪ ಹತ್ರ ಕೇಳಿಲ್ಲ. ಅವ್ರು ಹಿಂಗೆ ನೋಡ್ತಾ ಇದ್ದಾರೆ ನನಗೆ. ನಾನು ಹಂಗೆ ಮಾಡಿದ್ದೀನಿ ದೇವರ ಹತ್ರ. ಒಂದೊಂದನ್ನು ದೇವರು ಒದಗಿಸ್ಕೊಂಡು ಬಂದರು. ನಾಳೆ ಏನೇನು ಕೊರತೆಗಳು ಬಂದಿದೆಯೋ ಗೊತ್ತಿಲ್ಲ, ಆದರೆ ನನ್ನ ಪ್ರತಿಯೊಂದು ಕೊರತೆಯನ್ನು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ಮಹಿಮೆಯಲ್ಲೇ ಆತನು ಪೂರೈಸ್ತಾನೆ. ಪ್ರಿಯರೇ, ನಾವು ಸೈನಿಕರು, ಒಳ್ಳೆಯ ಸೈನಿಕರು, ಜಯಶಾಲಿಯಾದಂಥ ಸೈನ್ಯದಲ್ಲಿ ದೇವರು ನಮ್ಮನ್ನು ಸೇರಿಸಿಕೊಂಡಿದ್ದಾನೆ. ಯಾಕೆ? ಲೋಕದ ವಿಷಯಗಳಲ್ಲಿ ನೀವು ಗೊಂದಲದಲ್ಲಿ ತಲೆ ಹಾಕಿಕೊಳ್ಳಬೇಡ್ರಿ. ನಮ್ಮನ್ನು ಕರೆದಾತನನ್ನು ನಾವು ಮೆಚ್ಚಿಸೋಣ, ಆತ್ಮಗಳನ್ನು ಗೆಲ್ಲೋಣ. ದೇವರಿಗಾಗಿ ಶತ್ರು ತಂದ ಆಲೋಚನೆಯನ್ನು ಸ್ವೀಕಾರ ಮಾಡದಂತೆ ಬೈಬಲ್ ಏನು ಹೇಳ್ತದೋ ಅದನ್ನು ನಾವು ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನ ಸನ್ನಿಧಿಯಲ್ಲಿ ಎದ್ದು ನಿಂತುಕೊಳ್ಳೋಣ. ಓ ರೇಬಲನ ಶಕರಿ ಅಂದರ ಬಲ ಮಲನ ಶಕರ ಬಲ ರಿಕಲ ಮಲನ ಶಂದರಿಯ ಬಲ. ಕಟ್ಟುಗಳು ನಗಗಳೆಲ್ಲ ಮುರಿದು ಬೀಳುತ್ತದೆ. ಈಗ ರೆಲ ನಮ್ಮ ಸಂದರಮ ದಯಮಾಡಿ, ಅವಶ್ಯಕತೆ ಇದ್ದರೆ ಸರಿ, ಇಲ್ಲಂದರೆ ಆಚೆ ಈಚೆ ತಿರುಗಾಡಬೇಡ್ರಿ ಪ್ಲೀಸ್. ಕೆಲವೇ ಕ್ಷಣಗಳಲ್ಲಿ ನಾವು ಮುಗಿಸ್ಲಿಕ್ಕಿದ್ದೇವೆ. ರೆಲ ನಮ್ಮ ಸಕೋ ರಿಯಾ ಸಂದ ರೇಬಲನ ಶಕೋ ರಿಬಲನ ಮಲನ ಜಕೋ ರಿ ಅಂದ ರೇಬಲ ಮಲನಮ ರೇಬಲ ಮಲನ ಸಂದರಿಯಬ. ಎಲ್ಲ ಕರಗಳು ಮೇಲೆ ಕೆತ್ತಲ್ಪಡಲಿ. ರೇಬಲ ಮಲನ ಸಂದರಬ. ನಮ್ಮ ವಿರುದ್ಧವಾಗಿ ಮಾಡಲ್ಪಟ್ಟ ಯಾವ ಆಯುಧವು ಫಲಿಸುವುದಿಲ್ಲ. ಇಂದು ಯೇಸು ನಾಮದಲ್ಲಿ, ಯೇಸು ನಾಮದಲ್ಲಿ, ಯೇಸುವಿನ ನಾಮದಲ್ಲಿ ರೇಲ ನಮಲ ರೇಬಲ ಮಲ. ಎಲ್ಲರ ಬಾಯಿಗಳು ಪ್ರಿಯರೇ, ಎಲ್ಲ ಬಾಯಿಗಳು ತೆರೆಯಲ್ಪಡಲಿ. ಕಮಾನ್, ಪ್ರತಿಯೊಬ್ಬರು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಸಿಪಾಯಿಗಳು, ಸಿಂಹಗಳು ಗರ್ಜಿಸಬೇಕು. ನನಗೆ ಹಲ್ಲೆಲೂಯಾ ಕೇಳಿಸಬೇಕು ಪ್ಲೀಸ್. ಎಲ್ಲರೂ ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಇನ್ನು ಕೇಳಿಸ್ತಲ್ಲ, ಗಟ್ಟಿಯಾಗಿ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲೋ,
ಎಲ್ಲರೂ ನಾನು ನಿಮಗೆ ಕಣ್ಣು ಮುಚ್ಚಲಿಕ್ಕೆ ಹೇಳಿಲ್ಲ, ಪ್ರಾರ್ಥನೆ ಮಾಡೋಣ ಅಂತ ಹೇಳಿದೆ ಅಷ್ಟೇ. ಕಣ್ ತೆಗಿರಿ, ಬಾಯಿ ತೆಗೆದಿರಿ, ಚಪ್ಪಾಳೆ ತಟ್ಟುತ್ತಾ ಕರ್ತನಿಗೆ ಗಟ್ಟಿಯಾಗಿ ಹಲ್ಲೆಲೂಯಾ ಆಮೆನ್. ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದರೆ, ದೇವರು ಕೊಡುವ ಸರ್ವಾಂಗ ಕವಚವನ್ನು ಧರಿಸಿಕೊಳ್ಳ್ರಿ, ನನ್ನ ಹೆಸರಿನಲ್ಲೇ ದೆವ್ವಗಳನ್ನು ಓಡಿಸುವಿರಿ, ನನ್ನ ಹೆಸರಿನಲ್ಲಿ. ಹಲ್ಲೆಲೂಯಾ ಆಮೆನ್. ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟುತ್ತಾ ಯೇಸು ನಾಮದಲ್ಲಿ ನಮ್ಮ ಸಂದೇರಿ ಚಪ್ಪಾಳೆ ತಟ್ಟಬೇಕು, ಕರ್ತನಿಗೆ ಸ್ತುತಿ ಹಾಕಬೇಕು, ಸೈತಾನನ್ನು ನಡಗಬೇಕು, ನರಕ ಪಾತಾಳದಲ್ಲಿ ಭೂಕಂಪ ಆಗಬೇಕು. ಇವತ್ತು ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆயின் ಮುರಿಯುವೆನೋ. ಅಂಧಕಾರ ಒಂದು ನಿಮಿಷ ಹಲೋ, ಸೈನಿಕರು ನಡೆಯೋದನ್ನು ನೋಡಿದಿರಾ? ಮಿಲಿಟರಿ ಪರೇಡ್ ಮಾಡುವಾಗ ಹಿಂಗ ಅವ್ರು ಇರೋದಿಲ್ಲ. ಹಲ್ಲೆಲೂಯಾ, ಸ್ವರಗಳೆತ್ತಿ ಗಟ್ಟಿಯಾಗಿ ನೋಡ್ರಿ. ಎಲ್ಲ ಸಿಂಹಗಳು ಒಂದ್ಸಾರಿ ಯೇಸುಗೆ ಗರ್ಜಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ. ಎಲ್ಲ ಸಿಂಹಗಳು, ಬೆಕ್ಕಲ್ಲ ನಾನು ಹೇಳ್ತಾ ಇರೋದು, ಸಿಂಹಗಳ ಗರ್ಜನೆ ಕೇಳ್ಬೇಕು ನನಗೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಬಲವನ್ನೆಲ್ಲ ದೇವ ಮಹಿಮೆಯನ್ನು ಮುರಿಯುವೆನು. ಎಲ್ಲರೂ ಸೇರಿ, ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಯನ್ನು ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧವು, ಸೋಲಿಲ್ಲ ಜಯ ನನಗೆ, ಎಂದು ಸೋಲಿಲ್ಲ ಜಯ ನಮಗೆ. ಯೇಸುವಿನ ರಕ್ತ ನನ್ನ ಆಯುಧವು, ಸೋಲಿಲ್ಲ ಜಯ ನನಗೆ, ಎಂದು ಸೋಲಿಲ್ಲ ಜಯ ನಮಗೆ. ಯುದ್ಧವ ಧರಿಸಿ ಹೋರಾಡುವೆ, ಜಯ ಹೊಂದುವೆ. ಯುದ್ಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಯನ್ನು ಮುರಿಯುವೆನು. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಯನ್ನು ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧವು, ಸೋಲಿಲ್ಲ ಜಯ ನಮಗೆ, ಎಂದಿಗೂ ಸೋಲಿಲ್ಲ ಜಯ ನಮಗೆ. ಯೇಸುವಿನ ರಕ್ತ ನನ್ನ ಆಯುಧವು, ಸೋಲಿಲ್ಲ ಜಯ ನಮಗೆ, ಎಂದು ಸೋಲಿಲ್ಲ ಜಯ. ಆಮೆನ್. ಸೈನ್ಯಗಳ ಕಟ್ಟನಿರಲು, ಮಹಾಪೌಳಿಯ ದಾಟುವೆನು. ಸೈನ್ಯಗಳ ಸೈನ್ಯಗಳು, ಮಹಾಪೌಳಿಯ ದಾಟುವೆನು. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತಾ ಓಡುವನು, ಭಯದಿ ನಡುಗುತ್ತಾ ಓಡುವನು. ಆಮೆನ್ ಆಮೆನ್ ಆಮೆನ್. ಆಕಾಶ ಮಂಡಲದ ಲೋಕಾಧಿಪತಿಯು ನಡುಗುತ್ತಾ ಓಡುವನು, ಭಯದೇ ನಡುಗುತ್ತಾ ಓಡುವನು. ಯುದ್ಧವ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಯುದ್ಧಗಳ ಧರಿಸಿ ಹೋರಾಡುವೆ, ಜಯಗೊಳ್ಳುವೆ. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಯನ್ನು ಮುರಿಯುವೆನು. ಅಂಧಕಾರ ಬಲವನ್ನೆಲ್ಲ ದೇವ ಮಹಿಮೆಯನ್ನು ಮುರಿಯುವೆನು. ಯೇಸುವಿನ ರಕ್ತ ನನ್ನ ಆಯುಧವು, ಸೋಲಿಲ್ಲ ಜಯ ನಮಗೆ, ಎಂದು ಸೋಲಿಲ್ಲ ಜಯ. ಎಲ್ಲ ಸ್ವರಗಳನ್ನೆತ್ತಿ, ಯೇಸುವಿನ ನನ್ನ ಆಯುಧವು, ಸೋಲಿಲ್ಲ ಜಯ ನಮಗೆ, ಎಂದು ಸೋಲಿಲ್ಲ ಜಯ ನಮಗೆ. ಪ್ರಿಯರೇ, ಕರ್ತನ ಆತ್ಮ ನುಡಿತಾ ಇದ್ದಾನೆ. ಚೀಯೋನಿನ ಕನ್ಯೆಯೇ ಸಾಕು, ನಿನ್ ಕಣ್ಣೀರು ಸುರಿಸಿದ ದಿನ ಸಾಕು.
ಈಗ ಹರ್ಷ ಧ್ವನಿಯೊಳಗೆ ನೀನು ಎದ್ದೇಳೋ, ಕತ್ತಲು ಹೋಗಿದೆ, ಬೆಳಗಿನ ಜಾವೇ ಉದಯವಾಗಿದೆ. ಆನಂದಭರಿತವಾಗಿರು. ನಿಮ್ಮ ಸಮಸ್ಯೆ ಏನಾಗಿರಲಿ ಪ್ರಿಯರೇ, ಅದು ಎಲ್ಲಿಂದ ಪ್ರಾರಂಭ ಆಗ್ತಂತೆ? ಮನಸ್ಸಿನಿಂದ. ದೇವರು ಹೇಳಿದ ಮಾತು, ಸೈತಾನ್ ಹೇಳಿದ ಮಾತು. ಇವತ್ತು ನೀವು ಯಾವುದನ್ನು ಸ್ವೀಕಾರ ಮಾಡ್ತೀರಿ? ಮತ್ತೊಮ್ಮೆ ಈ ಒಂದೇ ಒಂದು ಲೈನ್ ಹಾಡುವಾಗ ಹೃದಯದ ಅಂತರಾಳದಿಂದ ಹಾಡ್ರಿ. ಕರ್ತನ ಸಾಮರ್ಥ್ಯ, ಶಕ್ತಿ ನಿಮ್ಮ ಮೇಲೆ ಬರುವಂತದ್ದಾಗಿದೆ. ಯೇಸುವಿನ ರಕ್ತ ನನ್ನ ಆಯುಧವು. ಎಲ್ಲರೂ ಸೇರಿ ಪ್ರತಿ ಬೇಡಿಗಳು ಬೀಳ್ತಾ ಇದೆ. ಎಲ್ಲರೂ ಸೇರಿ ಯೇಸುವಿನ ಪ್ರತಿ ಸರಪಾಣಿಗಳು ಬೀಳ್ತಾ ಇದೆ. ಪ್ರತಿ ವೈರ್ಯ ಕಾರ್ಯಗಳು ಮುರಿಯುತ್ತಾ ಇದೆ. ಪರಿಸ್ಥಿತಿಗಳು ಬದಲಾವಣೆ ಆಗ್ತಾ ಇದೆ. ಯೇಸುವಿನ ರಕ್ತ ನನ್ನ ಹೊಂದಿಕೊಳ್ಳ್ರಿ, ಹೊಂದಿಕೊಳ್ಳಿರಿ, ಹೊಂದಿಕೊಳ್ಳಿರಿ. ಎಲ್ಲ ನಮ್ಮ ಸಂದರಿ ಅಂದ ನಮ್ಮ ಹೊಂದಿಕೊಳ್ಳಿರಿ. ಪರಿಸ್ಥಿತಿಗಳು ಬದಲಾವಣೆ, ಪರಿಸ್ಥಿತಿಗಳು ಎಲ್ಲ ಸಂಗತಿಗಳಲ್ಲಿ. ಸ್ತೋತ್ರ ರಾಜ, ಎಲ್ಲಾ ಮಹಿಮೆ ನಿನಗೆ ಸಲ್ಲಿಸ್ತೇವೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಎಲ್ಲ ಸಿಂಹಗಳೆಲ್ಲ ಸೇರಿ ಗಟ್ಟಿಯಾಗಿ ಆಮೆನೆಂದು ಗರ್ಜಿಸೋಣ. ಆಮೇನ್. ಕೊನೆಯದಾಗಿ ಕರ್ತನಿಗೆ ಒಂದು ಜೋರಾಗಿ ಚಪ್ಪಾಳೆ ಕಾಣಿಕೆ ಕೊಡೋಣ. ಎಲ್ಲರೂ ಜೋರಾದದನ್ನು. దేవా నా సర్వం నీవయ్యా, నీవుంటే నాకు చాలు. తండ్రి దేవా నా సర్వం నీవయ్యా, నీవుంటే నాకు చాలు. నా ప్రియుడా, నా ప్రాణమా నిన్నారాధించదన్. నా జీవమా, నా స్నేహమా నిన్నారాధించదను. నా ప్రియుడా, నా ప్రాణమా నిన్నారాధించదను. నా జీవమా, నా స్నేహమా నిన్నారాధించదను. తండ్రి దేవా ఆనందమా, నీ ఒడిలో నాకు సుఖము. తండ్రి దేవా ఆనందమా, నీ ఒడిలో నాకు సుఖము. తండ్రి దేవా నా సర్వం నీవయ్యా, నీవుంటే నాకు చాలు. తండ్రి దేవా నా సర్వం నీవయ్యా, నీవుంటే నాకు చాలు. నీ ప్రేమ వర్ణించుట నా వల్ల కాదయ్యా, నీ కార్యము వివరించుట నా బ్రతుకు చాలదయ్యా. నీ ప్రేమ వర్ణించుట నా వల్ల కాదయ్యా, నీ కార్యము వివరించుట నా బ్రతుకు చాలదయ్యా. తండ్రి దేవా ఆనందమా, నీ వడిలో నాకు సుఖము. తండ్రి దేవా ఆనందమా, నీ వడిలో నాకు సుఖము. తండ్రి దేవా నా సర్వం నీవయ్యా, నీవుంటే నాకు చాలు. తండ్రి దేవా నా సర్వం నీవయ్యా, నీవుంటే నాకు